ಸ್ಮೃತಿಪುರಾಣ ಏಳನೇ ಅಧ್ಯಾಯ ಮುಗಿಸಿ ನಾವು 8ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀವಿ. ಈ ಅಧ್ಯಾಯದಲ್ಲಿ ಮುಂಚೆ ಸವಿಶೇಷ ಬ್ರಹ್ಮವನ್ನು ತೋರಿಸಿ ಇದೇ ಹೃದಯದಲ್ಲೇ ಇದೆ ಅಂತ ತೋರಿಸಿ ಅದರ ಉಪಾಸನೆ ಹೇಗೆ ಮಾಡಬೇಕು ಅಂತ ಹೇಳಿ ಅದ್ರ ಉಪಾಸನೆ ಹೇಗೆ ಮಾಡಬೇಕು ಅಂತ ಹೇಳಿ ಸರಿ ತೋರಿಸ್ಕೊಟ್ಟಿದೆ. ಆಮೇಲೆ ಬ್ರಹ್ಮನೇ ತೋರಿಸುತ್ತೆ, ಪರಬ್ರಹ್ಮನ ತೋರಿಸುತ್ತೆ. ಏನಪ್ಪ ಅಂದರೆ ದಹರ ಅಂದರೆ ಬಹಳ ಅಲ್ಪವಾದ್ದು ಅಂತ ಗೊತ್ತಾಯ್ತಾ. ಹೃದಯದಲ್ಲಿ ಒಂದು ಸಣ್ಣ ರಂಧ್ರ ಇದೆ. ಇದನ್ನು ಡಾಕ್ಟರ್ಸ್ ಹೇಳಿದ್ರೆ ಒಂದು ಸ್ವಲ್ಪ ಏನೋ ನಗ್ತಾರೆ ಕಾಂಡಿಸೆಂಡಿಂಗ್ ಆಗಿ. ಹಾಗಲ್ಲ ಅದು. ನೋಡಿ, 4 ಚೇಂಬರ್ಸ್ ಇರುತ್ತೆ ಹೃದಯದಲ್ಲಿ. 4 ಬಾಕ್ಸ್ ಅಂತ ಇಟ್ಕೊಳ್ಳಿ. 4 ಬಾಕ್ಸು ಸೇರೋ ಒಂದು ಮಧ್ಯಬಿಂದು ಇದೆಯಲ್ಲ, ಅಲ್ಲೊಂದು ಸಣ್ಣ ದ್ವಾರ ಇದೆ. ಹೌದಾ? ಮತ್ತು ಅದು ಬ್ರಹ್ಮಪುರ. ಬ್ರಹ್ಮಪುರ ಅಂದ್ರೇನು? ಬ್ರಹ್ಮವೇ ಅಲ್ಲಿ ವಾಸ ಮಾಡುತ್ತೆ. ಗೊತ್ತಾಯ್ತಾ? ಇವಾಗ ವಾಸ ಮಾಡ್ತಾ ಇದ್ದು ನಿಜವಾಗ್ಲೂ ಪರಬ್ರಹ್ಮವೇ. ಆದರೆ ಹೃದಯದಲ್ಲಿ ಈ ಜಾಗದಲ್ಲಿ ಕೂತ್ಕೊಂಡಿದೆ ಅಂತ ಹೇಳಿದಾಗ ಅದು ಸವಿಶೇಷವಾಗುತ್ತೆ. ಗೊತ್ತಾಯ್ತಲ್ವ? ನಾನು ಅದನ್ನು ಧ್ಯಾನ ಮಾಡೋದಕ್ಕೆ ಅವಕಾಶವಾಗುತ್ತೆ. ಪರಬ್ರಹ್ಮವಾದರೆ ಧ್ಯಾನ ಮಾಡೋದಕ್ಕೆ ಅವಕಾಶ ಇಲ್ಲ. ಗೊತ್ತಾಯ್ತಲ್ಲ? ಆದ್ದರಿಂದ ಇದನ್ನು ಈ ಪುಂಡರೀಕ ಅಂದರೆ ಕಮಲ ಪುಷ್ಪ, ವೇಶ್ಮ ಮನೆ, ದೊಡ್ಡ ಮನೆ ಬ್ರಹ್ಮಪುರ, ಅದರಲ್ಲಿ ಮನೆಯಲ್ಲಿ ದಹರ ಅಸ್ಮಿನ್ ಅಂತರ ಆಕಾಶ, ಅದರೊಳಗಡೆ ಇರತಕ್ಕಂಥ ಆಕಾಶ. ಗೊತ್ತಾ? ತಸ್ಮಿನ್ ಯದಂತಸ್ತದನ್ವೇಷ್ಟವ್ಯಂ ತದ್ವಾ ವಿಜಿಜ್ಞಾಸವ್ಯಂ. ಅದರೊಳಗಡೆ ಇದೆಯಲ್ಲ, ಅದೇನು ಅನ್ನೋದನ್ನು ಅನ್ವೇಷ್ಟವ್ಯಂ, ಹುಡುಕಬೇಕು. ವಿಜಿಜ್ಞಾಸವ್ಯಂ, ಅದನ್ನು ಚರ್ಚೆ ಮಾಡಿ ತಿಳ್ಕೊಳ್ಬೇಕು ಅಂತ ಹೇಳಿದೆ. ಗೊತ್ತಾ? ಇಲ್ಲಿ ಬ್ರಹ್ಮವನ್ನೇ ಆಕಾಶ ಸಮವಾಗಿದೆ ಅಂದರೆ ಬಹಳ ವ್ಯಾಪ್ತವಾಗಿದೆ ಅಂತ ಹೇಳೋದಕ್ಕೋಸ್ಕರ ಒಂದು ಸಾದೃಶ್ಯವನ್ನು ಹೇಳುತ್ತೆ. ಎಲ್ಲ ಉಪಾಸನೆಗಳಲ್ಲೂ ಯಾವುದಾದ್ರೂ ಒಂದು ಸಾದೃಶ್ಯ ಹೇಳಿ ಹೇಳಿ ಉಪಾಸನೆಗೆ ಅವಕಾಶ ಮಾಡಿಕೊಡುತ್ತೆ. ಗೊತ್ತಾಯ್ತಲ್ಲ? ಆ ಸಾದೃಶ್ಯ ಅದನ್ನು ತುಂಬ ಚರ್ಚೆ ಮಾಡ್ಕೊಂಡು ಹೋಗಬಾರ್ದು. ಕೆಲವು ಕಡೆ ಅನ್ವಯವಾಗುತ್ತೆ, ಕೆಲವು ಕಡೆ ಏನಾದರೂ ಒಂದೊಂದು ಅಕ್ಷರ ಅದು ಇದು ಇರುತ್ತೆ, ಅದನ್ನು ಇಟ್ಕೊಂಡು ಏನೋ ಹೇಳ್ತಾ ಇರ್ತಾರೆ. ಆ ಥರ ಎರಡೂ ಬರ್ತೀವಿ. ಗೊತ್ತಾಯ್ತಲ್ಲ? ಆದ್ದರಿಂದ ಈ ಪರಬ್ರಹ್ಮವೇ ಎಲ್ಲವನ್ನೂ ನಡೆಸ್ತಾ ಇರೋದು ಅನ್ನೋದಕ್ಕೆ ಆಕಾಶ ಅಂತ ಹೇಳಿದೆ. ಹೇಗೆ ಅಂದರೆ ಮುಂದಕ್ಕೆ ಬರುತ್ತೆ, ಆಕಾಶೋವೇ ನಾಮರೂಪಿಯೋರ್ ನಿರ್ವಹಿತ ಅಂದ್ರೇನು? ಆಕಾಶವೇ, ಈ ಭೂತಾಕಾಶವಿದೆಯಲ್ಲ, ಅದೇ ನಾಮರೂಪಗಳನ್ನು ನಿರ್ವಹಣೆ ಮಾಡ್ತಾ ಇರೋದು, ಅದೇ ಸಪೋರ್ಟ್ ಮಾಡ್ತಾ ಇರೋದು ಅಂತ ಹೇಳುತ್ತೆ. ನಿಜವೇ, ಆಕಾಶ ಅಂದರೆ ಸ್ಪೇಸ್ ತಾನೆ, ಅದು ತಾನೇ ಆಕಾಶಕ್ಕೆ 2 ಲಕ್ಷಣಗಳು,
ಶಬ್ದ ಮತ್ತು ಅವಕಾಶದಾಯಿತ್ವ ಆಮೇಲೆ ಉಂಟಾಗ್ತಕ್ಕಂಥ ಜಗದ್ವಸ್ತುಗಳಿದೆಯೋ ಅದಕ್ಕೆಲ್ಲನೂ ಅವಕಾಶ ಕೊಡ್ತಕ್ಕಂಥದ್ದು. ಮತ್ತು ಅದರಲ್ಲಿರ್ತಕ್ಕಂಥ ಫೋರ್ಸಸ್ ಎಂದಲೇ ಎಲ್ಲ ಕಟ್ನಲ್ಲಿದೆ, ನಿಯಮದಲ್ಲಿದೆ. ಗೊತ್ತಾಯ್ತಾ? ಇವಾಗ ಬ್ರಹ್ಮಪುರದಲ್ಲಿದೆ, ಬ್ರಹ್ಮಪುರ ಅದು ಬ್ರಹ್ಮವೇ ಇದೆ ಅಂತ ಹೇಳಿಬಿಟ್ರೆ ಆವಾಗ ಈ ಶರೀರ ದೋಷಗಳೇನಂತ ಅದಕ್ಕೆ ಮೆತ್ಕೊಳ್ಳುತ್ತಾ ಅಂತ ಪ್ರಶ್ನೆ. ಈ ಬ್ರಹ್ಮಪುರದಲ್ಲಿ ಎಲ್ಲವೂ ಸಮಾಹಿತವಾಗಿದ್ದರೆ, ಸರ್ವಭೂತಗಳು ಸರ್ವಕಾಮಗಳು ಇದ್ದರೆ, ಯಾವಾಗ ಇದನ್ನು ಜರೆ ಬಂದು ಸೇರುವುದೋ ಅಥವಾ ಪ್ರಧ್ವಂಸವಾಗೋದೋ ಅವಾಗ ಏನು ಉಳಿದುಕೊಳ್ಳುತ್ತದೆ? ಇವಾಗ ಇದನ್ನು ಸಪೋರ್ಟ್ ಅಂತ ಹೇಳಿದೆ. ಮುಂಚೆ ಮಾಡೋದು ಚರ್ಚೆ ಜ್ಞಾಪಕ ಇಟ್ಕೊಂಡಿರಿ. ಪರಬ್ರಹ್ಮದ ವಿಚಾರದಲ್ಲಿ ಪರಬ್ರಹ್ಮಕ್ಕೆ ಸಪೋರ್ಟ್ ಅನ್ನೋದಿಲ್ಲ. ಪರಬ್ರಹ್ಮಕ್ಕೂ ಸಪೋರ್ಟ್ ಬೇಕಿಲ್ಲ, ಪರಬ್ರಹ್ಮ ಇನ್ನೊಂದು ಸಪೋರ್ಟ್ ಮಾಡೋದೂ ಇಲ್ಲ. ಗೊತ್ತಾಯ್ತಾ? ಆದ್ದರಿಂದ ಜಗತ್ತು ಮತ್ತು ಬ್ರಹ್ಮದ ಸಂಬಂಧ ಅತ್ಯಂತ ವಿಸ್ಮಯಕಾರಕವಾಗಿದೆ. ಹೇಗಿದೆ ಅಂತ ನಾವು ಹೇಳಕ್ಕೆ ಬರೋಲ್ಲ. ಅದನ್ನು ಮಾಯಿಕ ಅಂತ ಹೇಳ್ತಾರೆ. ಮಾಯಿಕ ಅಂತ ಇಲ್ಲದೆ ಇರೋದು ಕಲ್ಪನೆ ಮಾಡಿದ್ದಾರೆ ಅಂತ ತಿಳ್ಕೊಬೇಡಿ, ಇರೋದೇನೆ. ಅದು ಹೇಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಗೊತ್ತಾಯ್ತಾ? ಆದರೆ ಇಲ್ಲಿ ಉಪಾಸನೆ ಮಾಡುವಾಗ ಸವಿಶೇಷ ಬ್ರಹ್ಮನ್ ಹೇಳುವಾಗ ಅದನ್ನು ಸಪೋರ್ಟ್ ಅಂತ ಹೇಳುತ್ತೆ. ಸಪೋರ್ಟ್ ಅಂತ ಹೇಳಿದ್ರೆ ಈ ಸಪೋರ್ಟೇ ಬಿದ್ದೋಗ್ಬಿಟ್ರೆ ಅವಾಗ ಅದು ಬಿದ್ದೋಗ್ಬಿಡ್ಬೇಕಲ್ಲ ಅಂತಂದರೆ ಆಗಲ್ಲ. ಇದರ ಜರಿಯಿಂದ ಅದು ಜೀರ್ಣವಾಗುವುದಿಲ್ಲ. ಇದಕ್ಕೆ ಮುಪ್ಪು ಬಂದರೆ ಅದು ಮುಪ್ಪು ಬರೋದಿಲ್ಲ. ಅದಕ್ಕೆ ಇದರ ವಧೆಯಿಂದ ಅದು ನಾಶವಾಗುವುದಿಲ್ಲ. ಇದು ಸತ್ಯವಾದ ಬ್ರಹ್ಮಪುರವು. ಗೊತ್ತಾಯ್ತಾ? ನಿಜವಾಗಲೂ ಬ್ರಹ್ಮ ಇರೋದು. ಅದರಲ್ಲಿ ಕಾಮಗಳು ಸಮಾಹಿತವಾಗಿರುತ್ತವೆ. ಎಲ್ಲ ಕಾಮಗಳು ಅದರಲ್ಲಿದೆ. ಬೇರೆ ಬೇರೆ ಕಾಮಗಳಾದರೆ ಸ್ವಲ್ಪ ಇದಿಷ್ಟು ಮಾಡಿದ್ರೆ ಇಷ್ಟು, ಇದಿಷ್ಟು ಮಾಡಿದ್ರೆ ಇಷ್ಟು ಅಂತಿದೆ. ಅಲ್ಲ, ಹಾಗಲ್ಲ, ಎಲ್ಲ ಕಾಮಗಳೂ ಇದೆ. ಈ ಬ್ರಹ್ಮ ಹೇಗಿದೆ ಅಂದರೆ ಇವನು ಅಪಹತ ಪಾಪ್ಮನು. ಗೊತ್ತಾಯ್ತಾ? ಏಷ ಆತ್ಮ ಅಪಹತ ಪಾಪ್ಮ ವಿಚರೋ ವಿಮೃತ್ಯುರ್ವಿಶೋಕೋ ವಿಜಿಹತ್ಸೋ ಅಪಿಪಾಸ. ಗೊತ್ತಾಯ್ತಲ್ಲ? ಅಂದ್ರೇನು? ಇವನು ಅಪಹತ ಪಾಪ್ಮನು ಅಂದರೆ ಪಾಪ್ಮ, ಪುಣ್ಯ ಪಾಪ ಎರಡು ಸೇರಿಸ್ಬಿಟ್ಟಿದೆ. ಇವನಲ್ಲಿ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಗೊತ್ತಾಯ್ತಾ? ಯಾಕೆಂದರೆ ಪುಣ್ಯ ಪಾಪಗಳೆಲ್ಲನೂ ಜೀವನಕ್ಕೆ ಸಂಬಂಧಿಸಿದ್ದು. ಅವನು ಅದನ್ನು ಅನುಸರಿಸಿ ಆಯಾ ಲೋಕಗಳಿಗೆ ಹೋಗ್ತಾನೆ. ಬ್ರಹ್ಮ ಯಾವ ಲೋಕಕ್ಕೆ ಹೋಗಬೇಕು? ಪಾಪ ಪುಣ್ಯಗಳೆಲ್ಲ ಒಂದೂ ಇಲ್ಲ. ಅದು ವಿಚರ, ವಿಮೃತ್ಯು, ಅದಕ್ಕೆ ಮುಪ್ಪಿಲ್ಲ, ಸಾವಿಲ್ಲ. ವಿಶೋಕ, ಶೋಕವಿಲ್ಲ. ವಿಜಿಹತ್ಸ, ಹಸಿವಿಲ್ಲ. ಅಪಿಪಾಸ, ಬಾಯಾರಿಕೆ ಇಲ್ಲ. ಅದಕ್ಕೆ ಅದು ಸತ್ಯಕಾಮ, ಸತ್ಯ ಸಂಕಲ್ಪ ಆದ ಆತ್ಮನು. ಗೊತ್ತಾ? ಸತ್ಯಕಾಮ ಸತ್ಯ ಸಂಕಲ್ಪ ಅಂದ್ರೇನು? ಅವನು ಒಂದು ಕಾಮನೆ ಮಾಡಿದ್ರೆ ನಡೀಲೇಬೇಕದು. ಈ ಬ್ರಹ್ಮಾಂಡ ಸೃಷ್ಟಿ ಆಗಬೇಕು ಅಂದರೆ ಆಗಬೇಕಷ್ಟೇ. ಹಾಗಾಯ್ತು ಹೇಗಾಯ್ತು ಯಾರು ಗೊತ್ತಾಗಬೇಕಾಗಿಲ್ಲ. ನಾನು ಮಾಡ್ತೀನಿ, ಸುಮ್ಮನೆ ನೋಡ್ಕೊಳ್ಳಿ ಅಂತಾನೆ. ಸತ್ಯ ಸಂಕಲ್ಪ. ಅವನು ಸ್ವಲ್ಪ ಹೀಗಾಗಬೇಕು, ಈ ಘಟನೆ ಅಂತ ಹೇಳಿದ್ರೆ ಹಾಗೇ ಆಗುತ್ತೆ. ಇದಕ್ಕೆಲ್ಲ ದೃಷ್ಟಾಂತ ಪುರಾಣಗಳಲ್ಲಿದೆ. ಹಿರಣ್ಯಕಶಿಪುದು ಅವ್ರದ್ದು ಇಲ್ಲ, ಬೇಕಾದಷ್ಟಿದೆ. ಗೊತ್ತಾಯ್ತಲ್ಲ? ಹೇಗೆ ಇಲ್ಲಿ ಪ್ರಜೆಗಳು ಯಥಾನುಶಾಸನವಾಗಿ ಅನಿಸಿಕೊಂಡಿರುವರೋ, ಯಾವ್ಯಾವ ಹಂತವನ್ನು, ಯಾವ್ಯಾವ ಜನಪದವನ್ನು ಕ್ಷೇತ್ರಭಾಗವನ್ನು ಕಾಮಿಸುತ್ತವರಾಗ್ತಾರೋ ಅದನ್ನೇ ಉಪಜೀವಿಸುತ್ತಿರುವರೋ ಹಾಗೆ ಅಜ್ಞರು. ಬೇರೆಯವ್ರಿಗಾದರೆ ಏನು ಮಾಡ್ತಾರೆ? ಏದೋ ಉಪಾಸನೆ ಮಾಡ್ತಾರೆ. ಉಪಾಸನೆ ಮಾಡಿದರೆ ಅಷ್ಟು ಸಿಗುತ್ತೆ ಅವರಿಗೆ. ಯಾವುದೋ ಪಿತೃಲೋಕಕ್ಕೆ ಹೋಗ್ತಾರೆ. ಗೊತ್ತಾಯ್ತಾ? ಇಲ್ದಿದ್ರೆ
ಯಾವುದೋ ಕರ್ಮದೇವತೆ ಲೋಕಕ್ಕೆ ಹೋಗ್ತಾರೆ, ಯಾವುದೋ ಇನ್ನು ಅಪಾವದಿಂದ ಲೋಕಕ್ಕೆ ಹೋಗ್ತಾರೆ. ಅವ್ರಿಗೆ ಅಷ್ಟೇ ಅಜ್ಞರಿಗೆ. ಆದರೆ ಬ್ರಹ್ಮಪುರವನ್ನು ಉಪಾಸನೆ ಮಾಡಿದವರಿಗೆ ಎಲ್ಲ ಕಡೆನೂ ಕಾಮಚಾರವ ಇರುತ್ತದೆ. ಅಂದರೆ ಎಲ್ಲ ಕಡೆನೂ ಓಡಾಡ್ಬೋದು ಅವರು. ಗೊತ್ತಾಯ್ತಲ್ಲ? ಇಲ್ಲಿ ಇದು ಸತ್ಯವಾದ ಹುಸಿಯಲ್ಲದ ಬ್ರಹ್ಮಪುರವು. ಗೊತ್ತಾಯ್ತಲ್ವಾ? ಬ್ರಹ್ಮಪುರ ಅಂದರೆ ಸುಮ್ಮನೆ ಏನೋ ಹೇಳ್ತಾ ಇದೆ, ಕಥೆ ಕಟ್ಟಿದೆ ಅಂತ ತಿಳ್ಕೊಬೇಡಿ. ಮಿಥ್ಯಾ ಅಲ್ಲ, ಇದು ಇದೆ. ಬ್ರಹ್ಮವೆಂಬ ಪುರವೇ ಬ್ರಹ್ಮವು. ಶರೀರವೆಂಬುದಾದರೂ ಬ್ರಹ್ಮಕ್ಕೆ ಉಪಲಕ್ಷಣವಾಗಿರುವಂಥ ಬ್ರಹ್ಮಪುರವು. ಶರೀರ ಅಂತ ಸ್ಥಾನ ಅಲ್ವೇ ತೋರಿಸಿದ್ದು ನೀವು, ಅದು ಬ್ರಹ್ಮವಿರೋದರಿಂದ ಅಲ್ಲಿ ನಾವು ಹೇಳ್ತಾ ಇದ್ದೀವಿ. ನೋಡಿ, ಬ್ರಹ್ಮವಿದೆ ಅನ್ನೋದು ನಮಗೆ ತಿಳಿಯಲು ಇದೆ. ಯಾಕೆ ಅಂತ ನೋಡಿ, ಇಲ್ಲಿರೋ ಬ್ರಹ್ಮ ಯಾರು? ಪ್ರತ್ಯೇಗಾತ್ಮನೇ ಬ್ರಹ್ಮ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಚೆನ್ನಾಗಿ. ಭಗವಂತ ಏನು ಮಾಡ್ತಾನೆ? ಅನೇನ ಜೀವೇನಾತ್ಮನನ್ನು ಪ್ರವೇಶ, ನಾನು ಜೀವರೂಪದಿಂದ ಪ್ರವೇಶಿಸಿ ಅಂತ ಹೇಳಿದ್ದಾನೆ. ಜೀವರೂಪದಿಂದ ಅವನು ಹೇಗಿದ್ದಾನೋ ಹಾಗೇ ಪ್ರವೇಶಿಸಿದ್ದಾನೆ. ಜಗತ್ತಿನಲ್ಲೂ ಪ್ರವೇಶಿಸಿದ್ದಾನೆ. ಅಲ್ಲಾಗ ಪ್ರವೇಶಿಸಿದ್ದಾನೆ? ವಿಕಾರದ ಸಮೇತವಾಗಿದ್ದಾನೆ. ನಿಮ್ಗೆ ಗೊತ್ತಾಗಲಿಲ್ವಾ? ನೋಡಿ, ಇದು ಆತ್ಮ, ಅದು ಅನಾತ್ಮ. ಆತ್ಮನಲ್ಲೂ ಇದ್ದಾನೆ, ಆತ್ಮನಲ್ಲೂ ಇದೆ ಬ್ರಹ್ಮ, ಅನಾತ್ಮದಲ್ಲೂ ಇದೆ. ಜಗತ್ತಿನಲ್ಲಿ ಹೇಗಿದೆ? ವಿಕಾರದಿಂದ ಕೂಡಿದೆ. ಇದೆಲ್ಲ ವಿಕಾರಗಳು ಕೂಡಿದೆ. ಗೊತ್ತಾಯ್ತಾ? ಅಲ್ಲಿ ಹೇಗಿದೆ ಅಂದರೆ ಬ್ರಹ್ಮ ತನ್ನ ಸ್ವರೂಪದಲ್ಲಿ ಹೇಗಿದೆಯೋ ಹಾಗೇ ಇದೆ, ವ್ಯತ್ಯಾಸವೇ ಇಲ್ಲ. ಹಾಗಂದ್ರೆ ಏನರ್ಥ? ಸತ್ಯಂ ಜ್ಞಾನಂ ಅನಂತಮಂತ ಲಕ್ಷಣಗಳು ಹೇಳಿದೆಯೋ ಇಲ್ವೋ? ಆ ಲಕ್ಷಣಗಳಲ್ವೋ ಪ್ರತ್ಯೇಗಾತ್ಮನಲ್ಲಿ ನಾವು ನೋಡ್ತಾ ಇದ್ದೀವೋ ಇಲ್ವೋ? ಅರ್ಥ ಆಗ್ತಾ ಇದೆಯಲ್ಲ? ಜ್ಞಾಪಕ ಬರ್ತಾ ಇದೆಯಲ್ಲ? ಆದ್ದರಿಂದ ಬ್ರಹ್ಮವೇ ಅದು. ಆಮೇಲೆ ಆದರೆ ಇವೆಲ್ಲ ಏನು ಅಂದರೆ ಸುಮ್ಮನೆ ಅಲ್ಲಿದೆ ಅದು ಅಂತಾರೆ. ಅಲ್ಲಿದೆ ಜಾಗ ಅಂತ ಹೇಳಿದ್ರೆ ಜಾಗವನ್ನು ಮುಖ್ಯ ಮಾಡಬೇಡ. ಅಲ್ಲಿ ನಿನ್ನ ಉಪಾಸನೆಗೋಸ್ಕರ ಜಾಗ ಹೇಳಿದೆ ಅಷ್ಟೇ. ನಿಜವಾಗ್ಲೂ ಅದು ಬ್ರಹ್ಮವೇ. ಗೊತ್ತಾಯ್ತಾ? ಆದ್ದರಿಂದ ಪುಂಡರೀಕ ಉಪಲಕ್ಷಿತವಾದ ಈ ಬ್ರಹ್ಮಪುರದಲ್ಲಿ, ಪುಂಡರೀಕ ಉಪಲಕ್ಷಣ ಅಂದರೆ ಇದೇ ಕಮಲ ಅಂತ ಹೇಳಿರೋದು. ಸರ್ವಕಾಮಗಳು ಇದೆ. ನೀವು ಹೊರಗೆ ಸಿಕ್ಕುವುದೆಂದು ಬಯಸುತ್ತಿರುವಿರಲ್ಲ, ಏನಂದರೆ ಅದು ಇದೆ. ಈ ನಿಮ್ಮ ಸ್ವಾತ್ಮನಲ್ಲಿಯೇ ಸಮಾಹಿತವಾಗಿದೆ. ಅಲ್ಲೇ ಇವೆ ಎಲ್ಲ ಕಾಮಗಳು ಇದೆ. ಸಾಧಾರಣವಾಗಿ ಕಾಮಗಳನ್ನ ಈಡೇರಿಸ್ಕೋಬೇಕಾಗಿದ್ದರೆ ಹೊರಗಡೆ ಹೋಗ್ತೀವಿ ನಾವು ಅಲ್ವಾ? ಹೊರಗಡೆ ಎಲ್ಲ ರೀ ಎಲ್ಲ ಕಾಮಗಳು ಇಲ್ಲೇ ಇದೆ ಅಂತ ಹೇಳಿದ್ರು. ಆದ್ದರಿಂದ ಅದನ್ನು ಪಡೆದುಕೊಳ್ಳುವ ಉಪಾಯವನ್ನೇ ಅನುಷ್ಠಾನ ಮಾಡಿ ಹೊರಗಿನ ವಿಷಯಗಳ ತೃಷ್ಣೆಯನ್ನು ಬಿಡಿ, ಅದರ ಬಗ್ಗೆ ಇರತಕ್ಕಂಥ ಆಸಕ್ತಿಯನ್ನು ಬಿಡಿ. ಗೊತ್ತಾಯ್ತಾ? ಇದು ಇವನು ಅಪಹತ ಪಾಪನು, ಪುಣ್ಯ ಪಾಪಗಳಿಲ್ಲದೆ ಇರೋನು. ಗೊತ್ತಾಯ್ತಾ? ಅಚ್ಚಾ, ಇವೆಲ್ಲ ಕೊಂಚ ಚರ್ಚೆಗಳು ಬರುತ್ತೆ. ಇಲ್ಲಿ ಅಪಹತ ಪಾಪ್ಮನಾಗಿರುವುದರಿಂದ ಮುಪ್ಪಿನಿಂದ ಹಿಡಿದು ಶೋಕದವರೆಗೆ ದೋಷಗಳನ್ನು ಅಲ್ಲಗಳಂತೆಯಾಗಿದೆ. ಪ್ರಶ್ನೆ ಏನು ಅಂದರೆ ಏನು ಹೇಳ್ತು? ಅಪಹತ ಪಾಪ್ಮ ವಿಜರೋ ವಿಮೃತ್ಯುರ್ವಿಶೋಕೋ ವಿಜಿಗತ್ಸೋ ವಿಪಾಸ ಅಂತ ಹೇಳ್ತು. ಇವಾಗ ಮುಪ್ಪು, ಸಾವು, ವ್ಯಾಧಿ ಇವೆಲ್ಲ ಬರೋದಿದೆಯಲ್ಲ, ಪುಣ್ಯ ಪಾಪಗಳಿಂದ ತಾನೇ ಬರುತ್ತೆ. ಹೌದಾನೆ? ಅಪಹತ ಪಾಪ್ಮ ಅಂತ ಹೇಳಿದ್ರೆ, ಪುಣ್ಯ ಪಾಪಗಳಿಲ್ಲ ಅಂತ ಹೇಳಿದ್ರೆ ಇದೂ ಇಲ್ಲ ಅಂತಲೇ ಆಗುತ್ತೆ. ಅದನ್ನು ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಏನಿದೆ? ಗೊತ್ತಾಗ್ಲಿಲ್ವಾ ಪ್ರಶ್ನೆ? ನೋಡಿ ಇನ್ನೊಂದ್ಸಲ ಮಂತ್ರ ಏನು ಹೇಳುತ್ತೆ? ಯೋ ಅಪಹತ ಪಾಪ್ಮ ವಿಜರೋ ವಿಮೃತ್ಯುರ್ವಿಶೋಕೋ ವಿಜಿಗತ್ಸೋ ವಿಪಾಸ. ಇವನು ಅಪಹತ ಪಾಪ್ಮನು, ಪುಣ್ಯ ಪಾಪಗಳಿಲ್ಲ.
ಇವನಿಗೆ ಮೃತ್ಯುವಿಲ್ಲ, ಮುಪ್ಪಿಲ್ಲ, ಬಾಯಾರಿಕೆ ಇಲ್ಲ, ಹಸಿವಿಲ್ಲ ಅಂತಿದೆ. ಇವಾಗ ಆಕ್ಷೇಪ ಮಾಡ್ತಾನೆ. ಅಂದರೆ ನೋಡಿಪ್ಪ, ಅಪಾತ ಪಾಪ ಅಂದ್ರೇನೋ ಪುಣ್ಯ ಪಾಪಗಳಿಲ್ದವನು. ಪುಣ್ಯ ಪಾಪ ಇದ್ದರೇನೆ ಈ ಮೃತ್ಯು, ಮುಪ್ಪು, ವ್ಯಾಧಿ, ಹಸಿವು, ಬಾಯಾರಿಕೆ ಎಲ್ಲ ಆಗೋದು. ಹೌದಾನೆ? ಅದರಿಂದ ಅಪಾತ ಪಾಪ ಅಂತ ಹೇಳಿದ ಕೂಡಲೇ ಇದಿಲ್ಲ ಅನ್ನೋ ಸಿದ್ಧವೇ ಆಗೋಯ್ತು. ಗೊತ್ತಾಗ್ಲಿಲ್ವಾ? ಇಲ್ಲ ಅಂತಲೇ ಆಗೋಯ್ತು. ಅಪಾತ ಪಾಪ ಅಂತಲೂ ಹೇಳಿಬಿಟ್ಟು ಅವನು ಮುಪ್ಪು ಇಲ್ಲ, ಸಾವು ಇಲ್ಲ ಅಂತ ಯಾಕೆ ಹೇಳಬೇಕು? ಗೊತ್ತಾಗ್ತಾ ಇದೆಯಾ ಅಂತ ಕೇಳಿದ್ರೆ, ಇಲ್ಲೇ ನಾವೆಲ್ಲ ವಿಶೇಷವಾಗಿ ನೋಡಬೇಕಾದ್ದು. ಹಾಗಲ್ಲ, ನೀ ಹೇಳೋದು ನಿಜವೇ. ಆದರೆ ನೋಡಿ, ಉದಾಹರಣೆಗೆ ಹೊರಗಡೆನೂ ಆನಂದಗಳಿದೆ, ಆದರೆ ಬ್ರಹ್ಮದಲ್ಲಿರೋ ಆನಂದ ಇದಕ್ಕಿಂತ ವಿಲಕ್ಷಣವಾದ್ದು ಅಂತ ಹೇಳ್ತೀವೋ ಇಲ್ವೋ? ಇಲ್ಲ, ಆನಂದ ಇದೆ, ಆದರೆ ಆನಂದಕ್ಕಿಂತ ವಿಲಕ್ಷಣವಾದ್ದು ಅಂತ ಹೇಳ್ತೀವೋ ಇಲ್ವೋ? ಪ್ರತ್ಯೇಕವಾಗಿ ಹೇಳ್ತೀವಿ. ಹಾಗೇನೆ ಇಲ್ಲಿ ಇದು ಪುಣ್ಯಕ್ಕೆ, ಸುಖಕ್ಕೆ ಸಂಬಂಧಿಸಿದ್ದಾಯಿತು. ಹಾಗೇನೆ ಪಾಪಕ್ಕೆ ಸಂಬಂಧಿಸಿದಾಗೆ ಇಲ್ಲಿ ದುಃಖ ಅನ್ನೋದು ಇಲ್ಲ ಅಂತ ಹೇಳಿದಾಗೋಯ್ತು. ಅಲ್ಲಿ ನಿಜವಾಗ್ಲೂ ಯಾವ ಥರ ದುಃಖವೂ ಇಲ್ಲ ಅಂತಲೂ ಹೇಳಬೇಕು. ಇರಬಹುದಂತ ಡೌಟ್ ಬರ್ಬೋದಲ್ಲ? ಗೊತ್ತಾಗಲಿಲ್ಲ? ಪುಣ್ಯ ಪಾಪ ಅಂತಿದೆ. ಇವಾಗ ಪುಣ್ಯದ ಫಲ ಸುಖ, ಆನಂದ. ಗೊತ್ತಾಯ್ತಾ? ಆ ಸುಖ ಆನಂದಕ್ಕೂ ಈ ಸುಖ ಆನಂದಕ್ಕೂ ವ್ಯತ್ಯಾಸ ಇದೆ. ಆದ್ದರಿಂದ ಇದೆಲ್ಲ ಒಂದು ಅಲ್ಲ, ಅದು ಬೇರೆ ಅಂತ ಆನಂದವನ್ನು ಹೇಳ್ತೀವೋ ಇಲ್ವೋ? ಹಾಗೇನೆ ಪಾಪಕ್ಕೆ ಸಂಬಂಧಿಸಿದಾಗ ಕೂಡ ಪರಮೇಶ್ವರನಲ್ಲಿ ಇಲ್ಲಿ ಧರ್ಮ ಕಾರ್ಯವಾದ ಆನಂದಕ್ಕಿಂತ ಬೇರೆ ಆ ಪರಮೇಶ್ವರನ ಸ್ವಾಭಾವಿಕ ಆನಂದ ಹೇಗಿದೆಯೋ, ಅಧರ್ಮದ ಕಾರ್ಯವಾದ ಮುಪ್ಪು ಮುಂತಾದವುಗಳಿಗಿಂತ ಬೇರೆಯಾಗಿ ಇನ್ಯಾವ ಥರ ಇನ್ನೊಂದು ದುಃಖ ಇರ್ಬೋದು? ಗೊತ್ತಾಗ್ಲಿಲ್ವಾ? ಅವನಲ್ಲಿ ಅಧರ್ಮ ಇಲ್ಲ ಅಂತ ಹೇಳಿದ್ರೆ, ಅಧರ್ಮ ಇಲ್ಲ, ಈ ಥರದ್ದೆಲ್ಲ ಒಂದು ಇಲ್ಲ, ಆದರೆ ಬೇರೆ ಥರ ದುಃಖ ಇರ್ಬೋದು ಅವನಿಗೆ ಅನ್ನೋ ಪ್ರಶ್ನೆ ಕೇಳೋದಕ್ಕೆ ಅವಕಾಶವಿದೆ. ಆ ಥರದ್ದು ಒಂದು ಇಲ್ಲ ಅಂತ ಹೇಳೋದಕ್ಕೋಸ್ಕರ ಇದನ್ನೂ ಅಲ್ಲಿಗೆಳೆದು ಅದನ್ನೂ ಅಲ್ಲಿಗೆಳೆದಿದೆ. ಆಯಿತಾ? ಇಲ್ಲಿ ಇದೆಲ್ಲನೂ ಏನು ಅಂದರೆ, ಭಾಷ್ಯಕಾರರು ಯಾವ ಸಂಶಯಕ್ಕೂ ಅವಕಾಶ ಕೊಡದೆ ಭಾಷ್ಯ ಬರ್ಕೊಂಡು ಹೋಗ್ತಾರೆ. ಒಂದು ಪ್ರಶ್ನೆಗೂ ಅವ್ರು ಬಿಡೋದೇ ಇಲ್ಲ. ಆದ್ದರಿಂದ ಈ ಥರ ಚರ್ಚೆಗಳು ಬಂದಾಗ ನಾನು ಸ್ಕಿಪ್ ಮಾಡ್ತೀನಿ ಸ್ವಲ್ಪ ಮಟ್ಟಿಗೆ. ಮುಂದೇನು, ಇವಾಗ ಅಜ್ಞರು ಬೇರೆ ಬೇರೆ ಉಪಾಸನೆಗಳನ್ನು ಮಾಡ್ತಾರೆ. ಮಾಡಿದಾಗ ಅವರು ಬೇರೆ ಬೇರೆ ಲೋಕಗಳಲ್ಲಿ ಅವ್ರಿಗೆ ಪ್ರವೇಶ ಇರುತ್ತೆ, ಇಷ್ಟಿಷ್ಟ ಇರುತ್ತೆ, ಇದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ಇಷ್ಟಿರುತ್ತೆ. ಆದರೆ ಇದು ಹಾಗಲ್ಲ, ಎಲ್ಲ ಕಡೆನೂ ಇದೆ. ಮುಂದೆ ಕೇಳ್ತೇನೆ. ತದ್ಯಥಾ ಇಹ ಕರ್ಮಚಿತೋ ಲೋಕಃ ಕ್ರಿಯತ ಏಮೇವ ಮುತ್ತರ ಪುಣ್ಯಚಿತೋ ಲೋಕಃ ಕ್ರಿಯತೆ. ನೋಡಪ್ಪ, ಅಲ್ಲಿ ಹೇಗಿದೆ, ನಮಗೆಲ್ರಿಗೂ ಗೊತ್ತು, ನಾವು ಈ ಲೋಕದಲ್ಲಿ ಇದ್ದುಕೊಂಡೇ ಏನೋ ಪುಣ್ಯವನ್ನು ಮಾಡಿದ್ದೀವಿ, ಈ ಲೋಕವನ್ನು ಪಡ್ಕೋತೀವಿ. ಈ ಲೋಕವನ್ನು ಪಡ್ಕೊಂಡಾಗ ಎಷ್ಟು ದಿವಸ ಸುಖ ಅನುಭವಿಸ್ತೀವಿ ಅಂದರೆ, ನಮ್ಮ ಪುಣ್ಯ ಎಷ್ಟಿತ್ತು ಅಷ್ಟು ಅನುಭವಿಸ್ತೀವಿ. ಅದಾದಮೇಲೆ ಇಹ ಕರ್ಮಚಿತೋ ಲೋಕಃ ಕ್ಷೀಯತ, ಇದು ಮುಗಿಯುತ್ತೆ, ಮುಗಿದ್ರೆ ಏನು ಹೊರಡಬೇಕು ಆಮೇಲೆ. ಹಾಗೇನೇ
ಅಮುತ್ತರ್ಪಣಿಸಿದ ಲೋಕ ಕ್ಷೀಯತೆ. ಬೇರೆ ಬೇರೆ ಲೋಕಗಳು ಹೋದರೂ ಕೂಡ ಅಲ್ಲೂ ಆ ಪುಣ್ಯ ಮುಗಿತಾ ಇದ್ದಾಗೆ ಆ ಸುಖವು ಮುಗಿಯುತ್ತೆ, ಮುಕ್ತಾಯವಾಗುತ್ತೆ. ಗೊತ್ತಾ? ಆದ್ದರಿಂದ ಇಲ್ಲಿ ಯಾರಾದರೆ ಈ ಆತ್ಮನನ್ನು, ಈ ಬ್ರಹ್ಮಪುರದಲ್ಲಿರೋನ್ನ ಆ ಬ್ರಹ್ಮನ ಅರ್ಥಕೊಳ್ಳದೆ ಹೋಗ್ತಾರೋ ಅವರು ಎಲ್ಲ ಹೋಗ್ತಾರೆ, ವಾಪಸ್ ಬರ್ತಾ ಇರ್ತಾರೆ. ಇನ್ನು ಯಾರಿಲ್ಲ ಆತ್ಮನ್ನು ಈ ಸತ್ಯವಾದ ಕಾಮವನ್ನು ಅರ್ಥಕೊಂಡು ಹೊರಟೋಗ್ತಾರೋ ಅವ್ರಿಗೆ ಎಲ್ಲ ಲೋಕಗಳದ್ದು ಪರ್ಮಿಷನ್ ಇದೆ, ಎಲ್ಲ ಕಡೆನೂ ಓಡಾಡ್ತಾರೆ. ಅದನ್ನೇ ಹೇಳಿದೆ, ದಾರವಿದ್ಯೋಪಾಸನ ನಿರಂಕುಶ ಕಾಮಚಾರ. ಅದೇನು ಅಂದರೆ ಸೈದಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪಾದೇವ ಅಸ ಪಿತರಃ ಸಮುತ್ತಿಷ್ಠಂತಿ. ನನ್ನ ಹಿಂದಿನ ಪಿತೃಗಳನ್ನ ನೋಡಬೇಕು ಅಂತ ಆಸೆ ಪಟ್ಟರೆ ಸಂಕಲ್ಪ ಮಾತ್ರದಿಂದಲೇ ಅವರು ಸಿದ್ಧವಾಗಿಬಿಡ್ತಾರೆ. ಗೊತ್ತಾಗ್ತಾ ಇದೆಯಾ? ಅದೇ ಇದು ಮಾತೃಲೋಕ ಕಾಮಭೂತಿ ಅಂದರೆ ನಾನು ನಮ್ಮ ತಾಯಿ ನೋಡಬೇಕು, ನಮ್ಮ ಅಜ್ಜಿ ನೋಡಬೇಕು ಅಂದರೆ ಅವರು ಸಿಗ್ತಾರೆ. ಭ್ರಾತೃಲೋಕ, ಸಸುಲೋಕ, ಅಣ್ತಮ್ಮಂದರು, ಅಕ್ಕಂಗೀರು, ಸಖಿಲೋಕ ಕಾಮ, ಸ್ನೇಹಿತರು, ಗಂಧಮಾಲ್ಯ ಲೋಕೋ ಕಾಮ. ಗೊತ್ತಾಯ್ತಾ? ಗಂಧಮಾಲಾದಿ ಎಲ್ಲ ಸುಗಂಧವಂತ ಅದು ಇದು ಸಂಕಲ್ಪ ಮಾತ್ರದಿಂದ ಸಿಗುತ್ತೆ. ಇದು ಅನ್ನಪಾನ ಲೋಕ ಕಾಮ, ಊಟ ಮಾಡೋದು ಅದು ಇದು ಒಳ್ಳೆಯದು. ಗೀತಾವಾದಿತ್ಯ ಲೋಕ, ಸ್ತ್ರೀಲೋಕ ಕಾಮ, ಏನು ಕಾಮನೆ ಮಾಡಿದ್ರು ಸಿಕ್ಕತ್ತೆ ಇಲ್ಲಿ, ಕೇವಲ ಮನಸ್ಸಿನಿಂದಲೇ. ಏನಪ್ಪ ಪಿತೃಲೋಕ ಅಂತಂದ್ರೆ ಅದ್ರ ಬಗ್ಗೆ ವ್ಯಾಖ್ಯಾನ ಬೇಕು. ಅಲ್ಲಿ ತಂದೆ ತಾಯಿಗಳಂದ್ರೆ ಅವ್ರು ಪುನಃ ಜನ್ಮ ಎತ್ತಿರ್ತಾರೆ, ಅವರು ಪುನಃ ಹೇಗೆ ತಂದೆ ತಾಯಿಗಳು ಅಲ್ಲೇ ಸರಿ ಹೇಳ್ತೀವಿ. ಏನಪ್ಪ ಅಂದರೆ ಅವರೇ ತೋರ್ಕೋತಾರೆ ಅಂದ್ರೆ ಅವ್ರು ಇವಾಗ ಅಲ್ಲಿದ್ದಾರೆ ಅಂತಲ್ಲ, ಅವ್ರು ಸತ್ತು ಬೇರೆ ಶರೀರ ಪಡ್ಕೊಂಡಿರ್ಬೋದು, ಆದರೆ ಇವನಿಗೆ ಅವ್ರು ಕಾಣಿಸ್ಕೊಳ್ತಾರೆ. ಗೊತ್ತಾಗಲಿಲ್ಲ? ಅಷ್ಟಾಗೆ ಮಹಾಭಾರತದಲ್ಲಿ ಸಂಪೂರ್ಣ ಎಲ್ಲ ಮುಕ್ತಾಯವಾಗೋಯ್ತು. ಎಲ್ಲರೂ ಸತ್ತೋಗಿದ್ದಾರೆ, ಯಾರೂ ಇಲ್ಲ. ಆವಾಗ ಸರಿ ಕುಂತಿ, ದ್ರೌಪದಿ ಅವರು ಇವರು ಕೆಲವರೆಲ್ಲ ಕೂತ್ಕೊಂಡೆಲ್ಲ ಮಾತಾಡ್ತಾ ಇದ್ದಾರೆ. ವ್ಯಾಸರು ಕೂತಿದ್ದಾರೆ. ಆವಾಗ ವ್ಯಾಸರು ಕೇಳ್ತಾರೆ, ಏನು ನಿಮ್ಮ ಅಣ್ತಮ್ಮನ ಅವನ್ನೆಲ್ಲ ನೋಡಬೇಕು ಅಂತ ಆಸೆನಾ ಅಂತ ಕೇಳ್ತಾರೆ. ಅಯ್ಯೋ ಅಯ್ಯೋ ಖಂಡಿತ ಆಸೆ ಅಂದ್ಕೂಡಲೇ ಸಂಕಲ್ಪ ಮಾಡಿ ಹೀಗೆ ಮಾಡ್ತಾರೆ. ಗೋಡೆಯಿಂದ ಎದ್ದು ಬಂದಾಗ ಎಲ್ಲರೂ ಎದ್ದು ಬಂದ್ಬಿಟ್ರು. ಎಲ್ಲರೂ ಅತ್ಯಂತ ಪ್ರೇಮದಿಂದ ಓಡಾಡ್ಕೊಂಡಿದ್ರು. ಎಲ್ಲರ ಜೊತೆ ಜಗಳ ಅದು ಇದೇನು ಆಡ್ತಾ ಇರಲಿಲ್ಲ. ಆಮೇಲೆ ಹೊಟ್ಟೋದ್ರಂತೆ, ಸತ್ತೋಗಿದ್ದಾರೆ, ಕಾಣಿಸ್ಕೊಂಡ್ರು. ಗೊತ್ತಾಯ್ತಲ್ವ? ಆದ್ದರಿಂದ ಈ ರೀತಿ ಇದೆಲ್ಲ ಉಪಾಸನೆ ಸಿದ್ಧಿಗಳು. ಶಂಕರು ಒಂದು ಕಡೆ ಹೇಳ್ತಾರೆ, ಇದನ್ನೆಲ್ಲ ಇಲ್ಲ ಏನೋ ಕತೆ ಹೇಳ್ತಾರೆ ಅಂತ ತಿಳ್ಕೊಬೇಡಿ. ಮುಖ್ಯವಾಗಿ ಹೇಳಿದ್ರು ಅಂದರೆ ಅಗಸ್ತ್ಯರು ಸಮುದ್ರಪಾನ ಮಾಡಿದ್ರು ಅಂದರೆ ಆ ಥರದ್ದೆಲ್ಲ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಬೇಡಿ. ಆದ್ದರಿಂದ ಈ ಥರ ಎದ್ದು ನಿಲ್ದು ಅವರು ದರ್ಶನ ಕೊಡೋದಕ್ಕೆ ಸಾಧ್ಯ. ಗೊತ್ತಾ? ಆದರೆ ಏನಾಗಿದೆ ಅಂದರೆ ತೈಮೇ ಸತ್ಯಾ ಕಾಮ ಅನೃತಾಪಿಧಾನ ಅಸ್ತಿ ತೇಷಾಂ ಸತ್ಯಾನಾಂ ಸತಾಂ ಅನೃತಮಪಿಧಾನಂ ಯೋ ಯೋ ಯಸ್ಯತಃ ಪ್ರೀತಿ ನ ತಮಿಹ ದರ್ಶನಾಯ ಲಭತೆ. ಎಲ್ಲರ ಹೃದಯದಲ್ಲೂ ಇದೆ ಅದು. ಆದರೆ ಅನೃತದಿಂದ ಮುಚ್ಚೋಗಿದೆ. ನಮಗೆಲ್ಲ ಏನಾಗಿದೆ, ಅನೃತ ಇದೆಲ್ಲ ಅದು ಸತ್ಯ, ಇದು ಅನೃತ, ಬರುತ್ತೆ ಹೋಗುತ್ತೆ, ಕ್ಷಣಿಕ. ಗೊತ್ತಾಯ್ತಾ? ಇದು ಮುಚ್ಚಿಬಿಟ್ಟಿದೆ.
ಯಾವ್ಯಾವನು ಇಲ್ಲಿಂದ ಹೊರಟೋಗುತ್ತಾನೋ ಅವನು ಇಲ್ಲಿ ಕಾಣೋದಕ್ಕೆ ದೊರಕಿಸಿಕೊಳ್ಳೋದಿಲ್ಲ ಅಷ್ಟೇ. ಆಗ ಯಾರೋ ಸತ್ತೋಗ್ಬಿಟ್ರೆ ನಾನು ನೋಡಬೇಕು ಅಂದ್ರೆ ನೋಡೋಕ್ಕಾಗಲ್ಲ. ಗೊತ್ತಾಯ್ತಾ? ಯಾಕೆಂದರೆ ನಾವು ಇದರಲ್ಲೇ ವ್ಯಸ್ತವಾಗಿರೋದ್ರಿಂದ ನಮಗಿದೆ ಇದೇ ಮುಕ್ತಾಯ ಇಷ್ಟೇ ಅಂತ ಅಂದ್ಕೊಂಡಿದ್ದೀವಿ. ಹಾಗಲ್ಲ. ಹಾಗಾದ್ರೆ ಇವೆಲ್ಲ ಎಲ್ಲಿದೆ ಅಂದರೆ ಹೃದಯಾಕಾಶದಲ್ಲಿಯೇ ಇದೆ. ಇನ್ನು ಇಲ್ಲಿರುವ ಯಾವ ಜೀವರು ಮತ್ತು ಯಾವ ಸತ್ತವರು ಮತ್ತೊಂದು ಇದನ್ನು ಇಚ್ಛಿಸಿದ್ದು ದೊರಕಿಸಿಕೊಳ್ಳಲಾರದಿರುವರೋ ಅದೆಲ್ಲವನ್ನೂ ಇಲ್ಲಿ ಹೋಗಿ ಪಡೆದುಕೊಳ್ಳುವರು. ಇಲ್ಲಿ ಅಲ್ಲವೇ ಇವನ ಈ ಸತ್ಯಕಾಮಗಳು ಅಮೃತ ಮುಸುಕುಳ್ಳವಾಗಿವೆ. ಅಮೃತ ಮುಸುಕೈತೆ. ನಾನು ಅದನ್ನು ಬಿಟ್ಟು ಉಪಾಸನೆ ಮಾಡಿದ್ರೆ ಸತ್ಯವಾಗಿರೋದನ್ನು ನಮಗೆಲ್ಲ ಸಿಗುತ್ತೆ. ಇಲ್ಲಿ ಹೇಗೆ ವಿಹಿತವಾಗಿರೋ ಹಿರಣ್ಯ ನಿಧಿಯನ್ನು ಅಕ್ಷೇತ್ರಜ್ಞರು ಮೇಲೆ ಮೇಲೆ ಸಂಚರಿಸ್ತಾ ಪಡೆಯದೇ ಇರುತ್ತಾರೋ ಹಾಗೆಯೇ ಸರ್ವಪ್ರಜೆಗಳು ದಿನದಿನವೂ ಬ್ರಹ್ಮಲೋಕವನ್ನು ಸೇರಿದ್ರು ಪಡೆದುಕೊಳ್ಳದೇ ಇರುವರು. ಇಲ್ಲಿ ನೋಡಿ, ನಿಜವಾಗ್ಲೂ ನಾವು ಅನೃತದಲ್ಲಿ ಅಂದರೆ ಅಸತ್ಯದಲ್ಲೇ ಆಸಕ್ತರಾಗಿರೋದ್ರಿಂದ ನಾವು ಈ ಸತ್ಯವಾಗಿರೋದನ್ನು ಗಮನಿಸ್ತಾ ಇಲ್ಲ. ಅದಕ್ಕೆ ಪ್ರೂಫ್ ಕೊಡ್ತಾರೆ. ಪ್ರೂಫ್ ಹೇಗೆಂದರೆ ಇದು ಬಂದಿದೆ, ಈಗಾಗಲೇ ಬಂದಿದೆ. ಹೇಗೆಂದರೆ ಇವನು ಈ ಪರಬ್ರಹ್ಮ ಅಂದರೆ ಯಾರು? ಪ್ರತ್ಯೇಗಾತ್ಮನೇ ತಾನೆ. ಸುಷುಪ್ತಿನಲ್ಲಿ ಸಿದ್ಧವಾಗುವಂತಾನೆ. ಅಲ್ಲಿ ಪರಬ್ರಹ್ಮವೇ ತಾನೇ ಇರೋದಲ್ಲಿ. ಪರಬ್ರಹ್ಮವೇ ಇದ್ರೂ ನಾನು ಪರಬ್ರಹ್ಮದಲ್ಲಿ ಸೇರಿಕೊಂಡಿದ್ದೆ ಅಂತ ಏನು ಬರಲ್ಲ ಅವನಿಗೆ. ಏನೋ ನಿದ್ದೆ ಮಾಡದೆ ಎದ್ದೋದೆ ಅಂತಲೇ ಇರ್ತಾನೆ. ಗೊತ್ತಾಯ್ತಾ? ಆದರೆ ಯಾಕೆಂದರೆ ಅನೃತ, ನಾನು ಅನೃತದಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ. ಏನಾಗಿದೆ ಅಂದರೆ ನಾನು ಅಲ್ಲೇ ಇದ್ರೂ ಅಲ್ಲಿಗೆ ಹೋಗಿ ನೋಡೋದು ಹೇಗೆ ಅನ್ನೋ ಶಾಸ್ತ್ರ ನಂಗೆ ಗೊತ್ತಿಲ್ಲ. ದೃಷ್ಟಾಂತ ಹೇಳಿದೆ ಅಲ್ಲ, KGF ನಾನು ದೃಷ್ಟಾಂತ ಹೇಳಿದೆ. ಅಲ್ಲೇನಾಗಿದೆ ಅಂದರೆ ಪೂರ್ತಿ ಗೋಲ್ಡ್ ಮೈನ್ಸ್ ಇವ್ರದೇ, ಪೂರ್ತಿ ಗೋಲ್ಡ್ ಮೈನ್ಸ್ ಇವ್ರದ್ದು. ಅವ್ರು ಯಾವುದೋ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೊಟ್ಬಿಟ್ಟ 250 ವರ್ಷಗಳ ಕೆಳಗೆ. 250 2 ಲಕ್ಷ ರೂಪಾಯಿ ಅಂದ್ರೆ ಏನು ತುಂಬ ದೊಡ್ಡದಲ್ವೇ? ಸರಿ ತಗೊಳ್ಳಿ ಎಂದು ಕೊಟ್ಬಿಟ್ರು. ಆಮೇಲೆ ನೋಡಿದ್ರೆ ಮುಂದಿನ ವಾರ ದೊಡ್ಡ ದೊಡ್ಡ ಯಂತ್ರಗಳು ಬಂದ್ಬಿಡ್ತು. ಏನು ರೀ ಅಂದರು, ಏನು ಮಾಡ್ತಾಯಿದ್ರು ಅಂದರೆ ಇಲ್ಲಿರೋದು ಗೋಲ್ಡ್, ಅದನ್ನು ತೆಗಿತೀವಿ ಅಂದರು. ಇವ್ರು ಬಾಬೆ ಹೊಡ್ಕೊಂಡ್ರು. ಏನರ್ಥ ಅಂದರೆ ಅಲ್ಲಿ ನಿಧಿ ಇದೆ, ಅದ್ರ ಮೇಲೆ ಕೂತ್ಕೊಂಡಿದ್ದಾನೆ, ಅದು ಓಡಾಡ್ತಾ ಇದ್ದಾನೆ, ನಿದ್ದೆ ಮಾಡ್ತಾ ಇದ್ದಾನೆ. ನಿಧಿ ಇದೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನಿಧಿಶಾಸ್ತ್ರ ಗೊತ್ತಿಲ್ಲ ಅವನಿಗೆ. ಅವನಿಗಿನ್ನೊಬ್ಬ ನಿಧಿಶಾಸ್ತ್ರ ಗೊತ್ತಿದೆ, ನೋಡ್ಬಿಟ್ಟ. ಹಾಗೇನೆ ಇಲ್ಲೂ ಕೂಡ ಇಲ್ಲಿ ಈ ಬ್ರಹ್ಮಪುರ ಅಂತ ಹೇಳ್ತಾ ಇದೀವಲ್ಲ, ಅದು ಇದೆ. ಅದನ್ನು ನಾವು ಹೃದಯ ಪುಂಡರೀಕ ಅಂತ ಹೇಳೋದು ಯಾತಕ್ಕೆ ಅಂದರೆ ಉಪಾಸನೆ ಮಾಡೋದಕ್ಕೆ ಸೌಕರ್ಯವಾಗಿ. ನಾನು ಪುಂಡರೀಕ ಅದೆಲ್ಲ ಹೇಳದೇ ಇದ್ರೆ ಉಪಾಸನೆ ಮಾಡೋಕ್ಕಾಗಲ್ಲ. ಇವಾಗ ನಾನು ಸುಷುಪ್ತಾತ್ಮನೇ ಹೇಳ್ಬಿಟ್ಟಿದೆ ಬ್ರಹ್ಮ ಅಂತ ಹೇಳಿದ್ರೆ ನಾವು ಉಪಾಸನೆ ಏನು ಮಾಡೋದು? ಉಪಾಸನೆ ಮಾಡೋದಕ್ಕೆ ಬುದ್ಧಿ ಇರಬೇಕೋ ಬೇಡವಾ? ಧ್ಯಾನ ಮಾಡಬೇಕೋ ಬೇಡವಾ? ಆದ್ದರಿಂದ ಹಾಗೆ ಹೇಳೋಕ್ಕಾಗಲ್ಲ. ಆದ್ದರಿಂದ ಹೃದಯ ಪುಂಡರೀಕ ಧಾರಾಕಾಶ ಅಲ್ಲಿ ನೋಡ್ಕೋ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ದಿನವೂ ಆ ಬ್ರಹ್ಮಲೋಕಕ್ಕೆ ಹೋಗಿ ಸೇರುತ್ತಿದ್ದರು, ಪಡೆದುಕೊಳ್ಳದೇ ಇರುವರು. ಈ ಕಡೆ ಸೆಳೆಯಲ್ಪಟ್ಟಿರುವರು ಅನೃತದಿಂದ. ಆದ್ದರಿಂದ ಅವರು ಸಿಗ್ತಾ ಇಲ್ಲ. ಆದ್ದರಿಂದ ಏವಮೇವ ಇಮಾ ವಿದ್ಯಾವತ್ಯ ಸರ್ವಾ ಇಮಾ ಪ್ರಜಾ ಯಥೋಕ್ತಂ ಹೃದಯಾಕಾಶಾಖ್ಯಂ ಬ್ರಹ್ಮಲೋಕಂ ಬ್ರಹ್ಮೈಲೋಕೋ ಬ್ರಹ್ಮಲೋಕಾತ್ತಂ ಅಹರಹ ಪ್ರತ್ಯಹಂ ಗಚ್ಚಂತ್ಯೋಪಿ ಸುಷುಪ್ತಕಾಲೇ ನ ವಿಂದಂತಿ ನ ಲಭಂತೆ. ನೀನು ಹೋಗ್ತಾ ಇದ್ರು ಅದನ್ನು ತಿಳ್ಕೊಂಡಿಲ್ಲ. ಗೊತ್ತಾಯ್ತಲ್ವ?
ಯೇಷ ಬ್ರಹ್ಮಲೋಕಭಾವ ಆಪನ್ನೋಸ್ಮ್ಯದ್ಯದಿತಿ ಅನೃತೇನ ಥೋಕ್ತೇನಿ ಯಸ್ಮಾತ್ ಪ್ರತ್ಯೂಢಾರ್ಥ ಸ್ವರೂಪಾತ್ ಮುಚ್ಚಲ್ಪಟ್ಬಿಟ್ಟಿದ್ದಾರೆ. ಅದಾ ಹಾಗೆ ನೋಡೋಕೆ ಹೋದರೆ ನೋಡಿ, ಇದು ಬ್ರಹ್ಮಪುರ ಅನ್ನೋದಕ್ಕೂ ಹೇಗೆ ಗ್ಯಾರಂಟಿ ಕೊಡ್ತೀವಿ ನೋಡಿ ಅನ್ನತ್ತೆ. ಏನು ಅಂದರೆ ಹೃದಯ ಅಂತಾರಲ್ಲಪ್ಪ, ಹೃದಯ ಅಂದ್ರೆ ಏನು ಗೊತ್ತೇನೋ ಅನ್ನತ್ತೆ. ಅದಕ್ಕೆ ಹೃದಯ ಅಯಂ, ಹೃದಯಂ ಅನ್ನೋದಕ್ಕೆ ಹೃದಯ ಅಯಂ, ಇವನು ಹೃದಯದಲ್ಲಿದ್ದಾನೆ, ಆದ್ದರಿಂದ ಇದಕ್ಕೆ ಹೃದಯ ಅಂತ ಹೆಸರು. ಇವನಲ್ಲಿರೋದ್ರಿಂದಲೇ ಇದಕ್ಕೆ ಹೃದಯ ಅಂತ ಹೆಸರು. ಅರ್ಥವಾಯ್ತು ನಿಮಗೆ? ಗೊತ್ತಾಗಲಿಲ್ಲ? ಹೃದಯ ಅಯಂ ಅಂದರೆ ಇವನು ಅಂತ, ಇವನಂದರೆ ಇದು ಬ್ರಹ್ಮ ಇದೆಯಲ್ಲ, ಹೃದಯ ಅಯಂ ಇದು ಇವನಿದಲ್ಲ, ಆದ್ದರಿಂದ ಅದಕ್ಕೆ ಹೃದಯ ಅಂತ ಹೆಸರು. ನಮ್ಮ ಏನೇನು ಬಿಟ್ರಿ ಪರಬ್ರಹ್ಮವೇ, ಆದರೆ ಉಪಾಸನೆಗೋಸ್ಕರ ಹೃದಯಾಕಾಶ ಪುಂಡ್ರೀಕ ಅಂತೆಲ್ಲ ಹೇಳಿದೆ, ಹೃದಯ ಅಂತ ಹೇಳಿದೆ. ಅದು ಬೇರೆ. ಅದು ಯಾಕಂದ್ರೆ ಅದು ಬೇರೆ ಅಂತ ನೋಡಿ. ಕಾರ್ಯಬ್ರಹ್ಮ ಬೇರೆ, ಅದು ಬಿಡಿ, ಕಾರ್ಯಬ್ರಹ್ಮ ಬೇರೆ. ಇಲ್ಲಿ ಸವಿಶೇಷ ನಿರ್ವಿಶೇಷ ಅಂತ ಇಟ್ಕೊಳ್ಳಿ. ಕಾರ್ಯಬ್ರಹ್ಮ ಅಂದ್ರೆ ಹಿರಣ್ಯಗರ್ಭ, ಗೊತ್ತಾಯ್ತಾ? ಕಾರ್ಯಬ್ರಹ್ಮ ಅಪರಬ್ರಹ್ಮ ಎಲ್ಲ ಹಿರಣ್ಯಗರ್ಭ. ಅಲ್ಲಿಗೆ ಉಪಾಸನೆಗಳು ಇದ್ದೇ ಇದೆ, ಬೇಕಾದಷ್ಟಿದೆ. ಇಲ್ಲಿ ಹೇಳ್ತಾ ಇರೋದು ನಿರ್ವಿಶೇಷ ಬ್ರಹ್ಮ, ಸವಿಶೇಷ ಬ್ರಹ್ಮ. ಇಲ್ಲಿ ಇರೋ ನಿರ್ವಿಶೇಷ ಬ್ರಹ್ಮವೇ, ಆದರೆ ನಮಗೆ ಉಪಾಸನೆ ಸಹಾಯ ಮಾಡೋದಕ್ಕೋಸ್ಕರ ಹೃದಯದಲ್ಲಿ ಅಂತ ಹೇಳ್ತಾ ಇದೆ. ಗೊತ್ತಾಯ್ತಲ್ವೇ? ಉದಾಹರಣೆಗೆ ಪರಬ್ರಹ್ಮವೇ ಅದನ್ನು ಓಂಕಾರ ಅಂತ ಉಪಾಸನೆ ಮಾಡು ಅಂದಾಗ ಅದು ಈ ಶಬ್ದವನ್ನು ಇಟ್ಕೊಂಡು ಮಾಡ್ತೀವಿ, ಆವಾಗ ಸವಿಶೇಷವಾಗುತ್ತೆ. ಇದ್ರ ಮುಖಾಂತರ ತಿಳ್ಕೊತೀವಿ. ಅಲ್ಲ, ಥಿಂಕ್ ಮಾಡ್ಲಿಕ್ಕಿದೆ ಅಂದ್ರೆ ಇಲ್ಲಿ ಏನು ಹೇಳಿದ್ರೆ ಅದು ಥಿಂಕ್ ಮಾಡಬೇಕು. ಇಲ್ಲಿ ಉಪಾಸನೆ ಅಂತ ಹೇಳೋದು ಯಾತಕ್ಕೆ ಅಂದರೆ ಈ ಉಪಾಸನೆಯಲ್ಲಿ ಏನೇನು ಹೇಳಿದೆಯೋ ಅದನ್ನ ಇಟ್ಕೊಂಡು ಯೋಚನೆ ಮಾಡಬೇಕು. ಇಲ್ಲಿದೆ ವಾಕ್ಯಗಳು, ಇವೆಲ್ಲ ವಾಕ್ಯಗಳು ಅಲ್ಲ, ಇಲ್ಲಿರೋವು ಉಪಾಸನೆಯಲ್ಲಿ ಹೇಳಿರ್ತಕ್ಕಂಥ ವಾಕ್ಯಗಳೇನಿದೆಯೋ ಅದನ್ನ ಇಟ್ಕೊಂಡು ಚಿಂತನೆ ಮಾಡಬೇಕು. ಏನದು? ಹೃದಯ ಅಂತಿದೆ, ಪುಂಡರೀಕ ಅಂತಿದೆ, ಎಲ್ಲ ಕಾಮಗಳು ಅದರಲ್ಲಿದೆ ಅಂತಿದೆ. ನೀನು ನಿಧಿಶಾಸ್ತ್ರ ಗೊತ್ತಿದ್ರೆ ನೋಡ್ಬೋದು, ಇದ್ರೆ ಇಲ್ಲ ಅಂತಿದೆ. ಇದನ್ನೆಲ್ಲ ಯೋಚನೆ ಮಾಡ್ತಾ ಇರಬೇಕು. ಗೊತ್ತಾಯ್ತಾ? ಈ ಯೋಚನೆ ಮಾಡುವಾಗ ಇನ್ನೊಂದು ಯೋಚನೆ ಪ್ರವೇಶ ಮಾಡಬಾರ್ದು. ತುಂಬ ದೊಡ್ಡ ಕಂಡೀಷನ್ ಅದು. ಗೊತ್ತಾಯ್ತಾ? ಇನ್ನು ಮುಂದಕ್ಕೆ ಸೇರಿಸ್ತಾ ಇದ್ದಾರೆ ನೋಡು. ಹೃದಯ ಅಂತಾರಲ್ಲ, ಹೃದಯ ಅಂದ್ರೆ ಏನು ಗೊತ್ತೇನೋ? ಹೃದಯ ಅಯಂ ಅಂತ. ಗೊತ್ತಾಯ್ತಾ? ಅಂದರೆ ಈ ಮಾಂಸಪಿಂಡದಲ್ಲಿ ಅವನು ಇರೋದ್ರಿಂದ ಇದಕ್ಕೆ ಹೃದಯ ಅಂತ ಹೆಸರು. ಗೊತ್ತಾಯ್ತಾ? ಈ ಹೃದಯಕ್ಕಿದೆ ನಿರುಕ್ತವು, ನಿರ್ವಚನವು. ಅಂದರೆ ವ್ಯುತ್ಪತ್ತಿ ಅಂತ ಹೇಳ್ತಾರೆ ನೋಡಿ. ಯಾವ ರೀತಿ ಹೃದಯಂ ಅನ್ನೋ ಪದ ಹುಟ್ಟಿತು ಅಂದರೆ ಅಲ್ಲಿ ಪರಬ್ರಹ್ಮವಿರೋದ್ರಿಂದ ಇದಕ್ಕೆ ಹೃದಯ ಅಂತ ಹೆಸರು ಬಂತು. ಗೊತ್ತಾಯ್ತಾ? ಅಂದರೆ ಇಲ್ಲೇ ಇದಾನಲ್ಲ, ವೈಶಬ್ದೇನ ಮಾಡಿದ್ವಿ. ಹೃದಯ ಪುಂಡರಿಗೆ ಆಕಾಶ ಶಬ್ದೇನ ಅಭೀತ ತಸ್ಯ ಏತಸ್ಯ ಹೃದಯಸ್ಯ ಏದೇ ನಿರುಕ್ತಂ ನಿರ್ವಚನ ನಾಣ್ಯ ಹೃದಯ ಅಯಂ ಆತ್ಮ ವರ್ತತ. ಈ ಆತ್ಮನಿದಾನಲ್ಲ, ಅವನು ಇದರೊಳಗಿದ್ದಾನೆ, ಆದ್ದರಿಂದ ಇದಕ್ಕೆ ಹೃದಯ ಅಂತ ಹೆಸರು. ಇದನ್ನು ಯೋಚನೆ ಮಾಡಬೇಕು. ಇದೆಲ್ಲ ಉಪಾಸನೆಗೆ ಸಂಬಂಧಿಸಿದ್ದು. ಗೊತ್ತಾಯ್ತಾ? ಹೃದಯ ನಾಮ ನಿರ್ವಚನ ಪ್ರಸಿದ್ಧಾಪಿ ಸುಹೃದಯ ಆತ್ಮ ಇತ್ಯವ ಗಂತವ್ಯಂ ಇತ್ಯಭಿಪ್ರಾಯ. ನನ್ನ ಹೃದಯದಲ್ಲಿರುವ ಆತ್ಮನೇ, ಇದನ್ನ ಬ್ರಹ್ಮ ಅಂತ ಉಪಾಸನೆ ಮಾಡು. ಇದನ್ನು ನಾನು ಅನ್ಬಾರ್ದು. ಇವಾಗ ಇದನ್ನು ನಾನು ಅನ್ಬಾರ್ದು, ಇದು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು.
ಆವಾಗ ಇದೇನಿದು, ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲರೂ ಸುಷುಪ್ತಿಗೆ ಹೋಗ್ತಾರೆ, ಜ್ಞಾನಿನೂ ಹೋಗ್ತಾನೆ ಅಂದರೆ ಉಪಾಸಕನೂ ಹೋಗ್ತಾನೆ, ಅವನು ಹೋಗ್ತಾನೆ, ಬೇರೆಯವರು ಇವನ ಮಟ್ಟಿಗೆ ಸ್ವರ್ಗಲೋಕವನ್ನು ಸೇರ್ತಾನೆ ಅಂತಂದರೆ ಏನರ್ಥ? ಅಂದರೆ ನೋಡಪ್ಪ, ಅವನು ಹೋಗಿರೋದು ಗೊತ್ತಿಲ್ಲದೇನೆ ಇದ್ದರೆ ಅವನು ಸ್ವರ್ಗಲೋಕ ಸೇರ್ಕೊಳ್ಳೋಕ್ಕಾಗಲ್ಲ. ಗೊತ್ತಾ? ಇವನು ತಿಳ್ಕೊಂಡಿದ್ದಾನೆ. ದಿನದಿನವೂ ಪ್ರತಿಯೊಂದು ಹೀಗೆಂದು ಅರ್ಥಕೊಂಡ್ರು, ಹೃದಯದಲ್ಲಿ ಆತ್ಮ ಅರ್ಥಕೊಂಡ್ರು ಸ್ವರ್ಗಲೋಕವನ್ನು ಅಂದರೆ ಹಾರ್ದ ಬ್ರಹ್ಮವನ್ನು, ಹೃದಯದಲ್ಲಿರೋ ಬ್ರಹ್ಮವನ್ನು ಸೇರ್ತಾನೆ. ಆಕ್ಷೇಪ. ಹೀಗೆಂದು ಅರಿತುಕೊಳ್ಳದವನು ಸುಷುಪ್ತಿ ಕಾಲದಲ್ಲಿ ಸೇರ್ತಾನೆ ಅಂತ ಹೇಳಿದೆಯಲ್ಲ ಮುಂಚೆನೆ. ಸುಷುಪ್ತಿನ ಎಲ್ಲರೂ ಹೋಗ್ತಾರೆ ಅಂತ ಹೇಳಿದೆಯಲ್ಲ, ನಿಜ. ಆದರೆ ವಿಶೇಷ ಏನೆಂದರೆ, ಅರಿತುಕೊಂಡವನು ಅರಿಯದೇ ಇರುವವನು ಪ್ರತಿಯೊಬ್ಬ ಜೀವನೂ ಸದ್ಬ್ರಹ್ಮವೇ ಆಗಿರ್ತಾನಾದರೂ ಅದೇ ನೀನಾಗಿರುವೆಂದು ತಿಳಿಸಲ್ಪಟ್ಟ ಜ್ಞಾನಿ ನಾನು ಅದೇ ಬೇರೆ ಅಲ್ಲ ಅಂದ್ಕೊಂಡು ಅದೇ ಆಗ್ಬಿಡ್ತಾನೆ. ಹಾಗೆಯೇ ಉಪಾಸನೆ ಮಾಡಿದವನು ಸುಷುಪ್ತಿಯಲ್ಲಿ ಸತ್ತನ್ನೇ ಸೇರ್ತಾನೆ ನಿಜ. ಆದರೂ ಉಪಾಸನೆ ಮಾಡಿದವನೇ ಸ್ವರ್ಗಲೋಕವನ್ನು ಸೇರ್ತಾನೆ ಶರೀರ ಬಿಟ್ಟ ಮೇಲೆ. ಆಮೇಲೆ ಬೇರೆಯವನು ಸೇರೋದಿಲ್ಲ. ಉಪಾಸನಾ ಬಲದಿಂದ ಅವನು ಹಾರ್ದ ಬ್ರಹ್ಮವನ್ನು ಸೇರ್ತಾನೆ. ಏನು ಸ್ವಲ್ಪ ಗೊತ್ತಾಗ್ತಾ ಇದೆ? ಅಂದಾಜು ಬಂತ? ಗೊತ್ತಾಗಲೇನಪ್ಪ? ಹೌದಾಯ್ತಾ? ಇಲ್ಲಿ ಇವಾಗ ಶರೀರವನ್ನು ಬಿಟ್ಟು ಅಂತ ಹೇಳಿದ್ರೆ, ಇವಾಗ ಅವನಿಗೆ ಎರಡು ಥರ ನೋಡಿ. ಶರೀರ ಬಿದ್ದೋದ್ಮೇಲಂತೂ ಹೋಗ್ತಾನೆ. ಶರೀರ ಇರೋವಾಗ ಕೂಡ ಈ ಶರೀರ ಅನ್ನೋ ಭಾವ ಅವನಿಗಿರೋಲ್ಲ. ಈ ಶರೀರಕ್ಕಿಂತ ಬೇರೆ ನಾನು ಅನ್ನೋ ಭಾವ ಇರುತ್ತೆ. ನಾನು ಪ್ರತಿನಿತ್ಯವೂ ಆ ಬ್ರಹ್ಮನ ಉಪಾಸನೆ ಮಾಡ್ತಾ ಇರೋನು. ಗೊತ್ತಾಯ್ತಾ? ಆದ್ದರಿಂದ ಶರೀರವೇ ತಾನೆಂಬ ಭಾವನೆಯನ್ನು ಬಿಟ್ಟು, ಗೊತ್ತಾಯ್ತಾ? ಏಕೆಂದರೆ ಅಚ್ಚ ಆದ್ದರಿಂದ ಅವನು ಮುಂಚೆ ಈ ಶರೀರವೇ ತಾನು ಅಂತ ಅಂದ್ಕೊಂಡಿದ್ದರಿಂದ ಅನೃತದ ಮುಸುಕಿತ್ತು. ಆದರೆ ಇವಾಗ ಆ ಶರೀರ ಸಂಬಂಧವನ್ನು ಬಿಟ್ಟಿರೋದ್ರಿಂದ ಅನೃತದ ಮುಸುಕು ಬಿಟ್ಟೋಯ್ತು. ಆದ್ದರಿಂದ ಬದುಕಿರೋವಾಗಲೂ ಹೀಗೆ ಇರ್ತಾನೆ. ಅವನು ಈ ಸಂಪ್ರಸಾದನ ಹೊಂದುತ್ತಾನೋ ಅವನ ಆತ್ಮನ. ಅವನು ಶಿಷ್ಯರಿಗೆ ಹೀಗನ್ನಬೇಕು, ಏನಂದರೆ ಭೂಮಿ ಎಂಬುದಿದೆಯಲ್ಲ ಅದೇ ಅಮೃತವು ಎಂದು ಹೇಳಿದೆ ಅಷ್ಟೇ. ಆದ್ದರಿಂದಲೇ ಅಭಯವು, ಏಕೆಂದರೆ ಭೂಮಿ ಕೆರಣಿಯಲ್ಲ, ಅದೇ ಬ್ರಹ್ಮವು, ಇದೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾ ಇರ್ತಾನೆ. ಇನ್ನು ಮುಂದೆ ನೋಡಿ, ಸತ್ಯ ಅಂತಿದೆ. ಇವಾಗ ಹೃದಯ ಅನ್ನೋದನ್ನು ಹೇಳ್ತಾಳ, ಹಾಗೇನೆ ಸತ್ಯ ಅನ್ನೋದೊಂದಿದೆ. ಬ್ರಹ್ಮ ಸತ್ಯ ತಾನೆ. ಸತ್ಯ ಅನ್ನೋದಕ್ಕೇನೋ ಇದೆಲ್ಲ ಉಪಾಸನೆಗೋಸ್ಕರ ಹೇಳಿರೋದೆ. ತಾನಿ ಬಾ ಏತಾನಿ ತ್ರೀಣ್ಯಕ್ಷರಾಣಿ ಸತೀಯಮಿತಿ ತದ್ಯತ್ ಸತ್ತದಮೃತಮಥ ಯತ್ತಿ ತನ್ಮರ್ತ್ಯಮಥ ಯದ್ಯಂ ತೇನೋಭೇಚ್ಛೇತಿ ಯದನೇನೋಭೇಯಚ್ಛತಿ ತಸ್ಮಾದ್ಯಮಹರವ ಏಂ ಸ್ವರ್ಗಂ ಲೋಕಮೇತಿ. ಸತ್ಯಂ ಅನ್ನೋದರಲ್ಲಿ 3 ಅಕ್ಷರಗಳಿದೆ. ನಾನು ಬೇಗ ಸಾರಾಂಶ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಗೊತ್ತಾಯ್ತಾ? ಅಂದರೆ ಇಲ್ಲಿ ವಿಮರ್ಶೆ ಮಾಡಿ ತಿಳ್ಕೊಳ್ಳೋಂಥದ್ದಲ್ಲ, ಉಪಾಸನೆಗೋಸ್ಕರ ಕೆಲವನ್ನು ಹೇಳಿದ್ದಾರೆ. ಅದನ್ನ ಇಟ್ಕೊಂಡು ಉಪಾಸನೆ ಮಾಡಬೇಕು ಅಂತಿರೋದು. ಹೌದಾ? ಉಪಾಸನೆ ಮಾಡೋ ಸಾಮರ್ಥ್ಯ ನಮ್ಗೆ ಯಾರಿಗೂ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಒಂದು ವಿಚಾರ ತಿಳ್ಕೊಂಡು ಅದಕ್ಕೋಸ್ಕರ ಮುಂದಕ್ಕೆ ಹೇಳ್ತಾ ಇದ್ದೀನಿ.
ಇವಾಗ ಸತ್ಯಂ ಅಂತ ಇದೆ. ಅದೇನೆಂದರೆ ಅಲ್ಲಿ ಯಾವುದು ಸತ್ತೋ ಅದು ಅಮೃತವು, ತಿ ಎಂಬುದು ಮರ್ತ್ಯವು, ಎಂ ಎಂಬುದು ಎರಡನ್ನು ಹಿಡಿದಲ್ಲಿಟ್ಟಿರೋದು. ಆದ್ದರಿಂದ ಎಂ ಹೀಗೆಂದರೆ ನೀನು ಸರ್ವಲೋಕ ಹೋಗುತ್ತಾನೆ. ಸತ್ ಸ ತಿ ಎಂ ಅಂತಿದೆಯಲ್ಲ, ಇಲ್ಲಿ ಸತ್ ಸ ಅಂದರೆ ಸತ್ ಅಂತ. ಆಯು ಬ್ರಹ್ಮದ ನಾಮಾಕ್ಷರಗಳು ಅದಾಯ್ತಾ. ಸಕಾರ ತಕಾರ ಎಂ ಮೂರು. ಇದನ್ನೇ ಮತ್ತೆ ಪ್ರತಿನಿರ್ದೇಶ ಮಾಡ್ತಿರೋದು ರಸದಿಂದಲೇ ಹೇಳಿದೆ. ಇವಾಗ ಸಕಾರ ತಕಾರ ಅಂದರೆ ಇವಾಗ ತಿ ಎಂಬ ತಕಾರವಿದೆಯಲ್ಲ ಅದು ಮರ್ತ್ಯವು, ಎಂ ಎಂಬ ಅಕ್ಷರವಿದೆಯಲ್ಲ ಆ ಅಕ್ಷರದಿಂದ ಅಮೃತ ಮರ್ತ್ಯ ಎಂಬ ಹಿಂದಿನ ಎರಡು ಅಕ್ಷರವಿದೆಯಾ, ಹಿಂದಿನ ಎರಡು ಅಕ್ಷರವನ್ನು ಹಿಡಿತದಲ್ಲಿ ಇಟ್ಕೊಂಡಿದೆ. ಸತ್ಯ ಅಂದರೆ ಸತ್ಯ, ಬಾಕಿ ಇದೆಲ್ಲ ಅನೃತ. ಗೊತ್ತಾಯ್ತಾ. ಎಂ ಅನ್ನೋದು ಯಮಯತಿ ಅಂದರೆ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆ. ಇದೆಲ್ಲ ಯಾಕೆ ಹೇಳೋದು ಗೊತ್ತೇನೋ, ಉಪಾಸನೆ ಮಾಡುವಾಗ ಇದನ್ನೆಲ್ಲ ಯೋಚನೆ ಮಾಡಬೇಕು. ನಿಮ್ಗೆ ಅರ್ಥವಾಗ್ತಾ ಇದೆಯೋ ಇಲ್ವಾ? ಈ ಶ್ರೌತ ಉಪಾಸನೆಗಳಲ್ಲಿ ಈ ಥರದ್ದು ಬ್ರಹ್ಮಾಂಡವಾಗಿ ಬರುತ್ತೆ. ಅಂದರೆ ಉಪಾಸನೆಗಳಿಗೆ ಈ ಥರ ಇದೆ. ಅಧ್ಯಾಸ ರೂಪ ಅಂತ ಬೇರೆ 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 ಇದೆ ಉಪಾಸನೆಗಳಲ್ಲಿ. ಇಲ್ಲಿ ಹೇಳಿದ್ದೆಲ್ಲ ಒಂದೊಂದು ಅಕ್ಷರವನ್ನು ಹಾಗೆ ಅಂತ ಚರ್ಚೆ ಮಾಡೋಂಥದ್ದಲ್ಲ, ಸುಮ್ಮನೆ ಕನೆಕ್ಷನ್ ತೋರಿಸುತ್ತಷ್ಟೆ. ಅದರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರಬೇಕು. ಗೊತ್ತಾ. ಏನೇನು ಮಾಡ್ತಾನೆ. ಆದ್ದರಿಂದ ಸತ್ಯ ಅನ್ನೋದು ತೀರ್ಮಾನವಾಗುತ್ತೆ. ಸತಿ ಸ ತಿ ಅಯಂ ಅಂತಿದೆ, ಎಂ ಅಂತಿದೆ. ಆದ್ದರಿಂದ ಈ ಸತ್ಯ ಬ್ರಹ್ಮವೇ ಇಲ್ಲಿರೋದು. ಹೌದಾ. ಏನು ಮುಂದಕ್ಕೆ ನೋಡಿ. ಅಧಯಾತ್ಮ ಸಸೇತುರ್ವಿಧೃತಿ ಯೇಷಾಂ ಲೋಕಾನಾಂ ಅಸಂಭೇದ ನೈತಕಂ ಸೇತಮಹೋರಾತ್ರೆ ತರದೋ ನ ಚರ ನ ಮೃತ್ಯುರ್ನ ಶೋಕೋ ನ ಸುಕೃತಂ ನ ದುಷ್ಕೃತಂ ಸರ್ವೇ ಪಾಪ್ಮಾನೋ ಅಥೋ ನಿವರ್ತಂತೆ ಅಬಧಪಾಪ್ಮ ಹ್ಯೇಷ ಬ್ರಹ್ಮಲೋಕ. ಈ ಆತ್ಮನಿದಾನಲ್ಲ ಇವನು ಈ ಲೋಕಗಳ ಅಸಂಭೇದಕ್ಕೆ ಸೇತುವು. ಇಲ್ಲಿರೋ ಆತ್ಮನಿದಾನಲ್ಲ ಇವನೇನು ಅಂದರೆ ಈ ಲೋಕಗಳಿದೆಯಲ್ಲ ಇಷ್ಟೊಂದು ಎಲ್ಲ ಏನು ಸಿಡಿಸಿ ಇಲ್ಲೆಲ್ಲ ಹೋಗ್ಬಿಡ್ಬೇಕಾಗಿತ್ತಲ್ಲ, ಎಲ್ಲೂ ಹೋಗಲ್ಲ, ಎಲ್ಲ ಹಿಡಿದಲ್ಲಿ ಇಟ್ಕೊಂಡಿದೆ. ಅದೆಲ್ಲ ನಿಜವಾಗ್ಲೂ ಪರಮಾಶ್ಚರ್ಯವಾಗುತ್ತೆ. ಇಷ್ಟೊಂದು ದೊಡ್ಡ ಲೋಕ ಏನಿದೆಯೋ ಮಿತಿನೇ ಇಲ್ಲ ಇದಕ್ಕೆ. ನೀವು ಎಷ್ಟು ಹೋದರೂ ಇದ್ದೇ ಇದೆ. ಗೊತ್ತಾಯ್ತಾ. ಮಿತಿನೇ ಇಲ್ಲದೆ ಇರೋ ಲೋಕಗಳಿದೆಯಲ್ಲ ಇದನ್ನೆಲ್ಲ ಕಂಟ್ರೋಲ್ ಇಟ್ಟಿದ್ದಾನಲ್ಲ, ಅದು ಎಂಥದಿರಬೇಕು ಶಕ್ತಿ. ಸುಮ್ಮನೆ ನೋಡಿ, ಸುಮ್ಮನೆ ಸೈನ್ಸ್ ದೃಷ್ಟಿಯಿಂದ ನಿಮ್ಗೊಂದು ಅಂದಾಜು ಕೊಡ್ತೀನಿ. ಅವಾಗ ಮಾಲಿಕ್ಯೂಲ್ಸ್ ಇದೆ, ಮಾಲಿಕ್ಯೂಲ್ಸನ್ನು ಹೊಡೆಯೋಕ್ಕಾಗುತ್ತೆ. ಯಾಕೆಂದರೆ ಮಾಲಿಕ್ಯೂಲ್ಸ್ ಮಾಡಿರೋದು ಆಟಮ್ಸ್ನಿಂದ. ಆಟಮ್ಸ್ನಲ್ಲಿರೋ ಅಟ್ರಾಕ್ಷನ್ ಇದೆಯಲ್ಲ ಅದು ಬಲ ಕಮ್ಮಿ, ಹೊಡೆದು ಬಿಡ್ಬೋದು. ಆಟಮ್ಸ್ ಬೇರೆ ಬೇರೆ ಆಗ್ಬಿಡುತ್ತೆ. ಗೊತ್ತಾಗ್ತಾ ಇದೆಯಾ. ಇವಾಗ ಆಟಮ್ಸ್ ಆಗಿರೋದು ಯಾವುದೋ ನ್ಯೂಕ್ಲಿಯಸ್ಸು, ಬೇರೆ ಬೇರೆ ಅಣುಗಳು ಇಂದ. ಅದರಲ್ಲಿರೋ ಫೋರ್ಸಸ್ಸು ಆಟಮ್ನಲ್ಲಿರೋ ಫೋರ್ಸ್ಗಿಂತ ತುಂಬ ಹೆಚ್ಚು. ಅದನ್ನು ಹೊಡೆಯೋದು ಬಹಳ ಕಷ್ಟ, ಆದರೆ ಅದನ್ನು ಹೊಡಿತಾರೆ. ಆಟಮ್ ಬಾಂಬ್ ಅದಲ್ಲ ಅದು. ಗೊತ್ತಾಯ್ತಾ. ಮುಂದಕ್ಕೆ
ಈ ಪಾರ್ಟಿಕಲ್ಸ್ ಇದೆಯಲ್ಲ, ಇದು ಸೇರ್ಕೊಂಡದ್ದು ಮುಂದೆ ಯಾವುದು ಅಂದರೆ ಇನ್ನೇನೋ ಒಂದು ಕಲ್ಪನೆ ಮಾಡಿದ್ದಾರೆ, ಏನೋ ಒಂದು ಹೆಸರು ಅದಕ್ಕೆ ಬಿಡಿ. ಅದು ಎಷ್ಟು ಭದ್ರವಾಗಿದೆ ಅಂದರೆ, ಫೋರ್ಸ್ಗಳು ಎಷ್ಟು ಭದ್ರವಾಗಿದೆ ಅಂದರೆ ಅದನ್ನು ಭೇದಿಸೋದಕ್ಕೆ ಖಂಡಿತವಾಗಲೂ ನಮ್ಮ ಕೈಲಾಗಲ್ಲ. ಏನಿಲ್ಲಪ್ಪ, 2-3 ಹೆಜ್ಜೆಯಿಂದ ಇಟ್ಟರೆ ಅದಕ್ಕಿಂತ ಆಚೆ ಒಳಗಡೆ ಹೋಗೋದಕ್ಕೆ ಆಗೋದೇ ಇಲ್ಲ. ಇನ್ನು ಎಂಥ ಫೋರ್ಸ್ ಇರಬೇಕದು. ಒಳಗಡೆ ಹೋಗ್ತಾ ಹೋಗ್ತಾ ಹೊರಗಡೆ ನೋಡಿದ್ರೆ ಅದೆಂಥ ಫೋರ್ಸ್ ರೀ, ಅದು ಎಲ್ಲ ಕಡೆಯಿಂದ ಸೇರಿಕೊಂಡು ಎಲ್ಲದನ್ನೂ ನಿಯಂತ್ರಣ ಮಾಡ್ತಾ ಇದೆಯಲ್ಲ. ಅದಕ್ಕೋಸ್ಕರನೇ ಭಗವತ್ಪಾದರು ಒಂದು ಕಡೆ ಹೇಳ್ತಾರೆ, ಇಂಥ ಜಗತ್ತನ್ನು ನೋಡಿಬಿಟ್ಟು ಮತ್ತೆ ತಿಳುವಳಿಕೆ ಇರೋನು ಹೇಳ್ತಾನೆ, ಅಬ್ಬಬ್ಬಾ ನಮಸ್ಕಾರನಪ್ಪ ಪರಮಾತ್ಮನಿಗೆ ಅಂತಾನೆ. ಮೂರ್ಖನಾದವನು ಇದನ್ನೆಲ್ಲ ನಾವು ವಿಮರ್ಶೆ ಮಾಡಿ ತಿಳ್ಕೊತೀನಿ ಅಂತಾನೆ. ಗೊತ್ತಾಯ್ತಲ್ವಾ? ಹಿರಣ್ಯಗರ್ಭ ಅವನಿಗೂ ಮೇಲ್ಪಟ್ಟು, ಹಿರಣ್ಯಗರ್ಭ ಹುಟ್ಟಿದವನು ಕಾರ್ಯ ಕಾರಣವನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ? ಇವಾಗ ಹೇಳ್ತೇನೆ ಕೇಳಿ. ಇವಾಗ ನೀವು ಕಾರ್ಯವನ್ನು ನೋಡಿ ಹೇಳಿದ್ರಿ, ಒಂದರ್ಧಲ್ಲ ನಿಜ. ನಾವು ಒಳಗಡೆ ಹೋಗ್ತಾ ಇದ್ದೀನಲ್ಲ, ಇನ್ನೂ ಒಳಗಡೆ ಅಂತ, ಅದ್ರ ಮೇಲೆ ಕಂಟ್ರೋಲ್ ಇದೆ ಅವನಿಗೆ? ಇಲ್ಲ. ಗೊತ್ತಾಗಿಲ್ವ ನಿಮಗೆ? ಆದ್ದರಿಂದ ನಿಜವಾಗ್ಲೂ ಈ ಆತ್ಮನಿದಾನಲ್ಲ ಅಂದರೆ ಬ್ರಹ್ಮವಿದೆಯಲ್ಲ, ಆ ಬ್ರಹ್ಮವು ಇದೇ ಸೇತು, ಇದೇ ತಡೆದಿಟ್ಕೊಂಡಿರೋದು. ಗೊತ್ತಾಯ್ತಾ? ಈ ಸೇತುವನ್ನು ಅಹೋರಾತ್ರಗಳು ದಾಟುವು. ಬೇರೆ ಎಲ್ಲ ವಸ್ತುಗಳನ್ನೂ ಸೇತು ದಾಟಿಬಿಡುತ್ತೆ. ಅಯ್ಯೋ, ಅಹೋರಾತ್ರ ಕಾಲಗಳು ದಾಟಿಬಿಡುತ್ತೆ. ಏನು ದಾಟುತ್ತೆ ಅಂದ್ರೆ ಅರ್ಥ ನೋಡಿ. ಇವಾಗ ಈ ಗಿಡ ಇದೆ, ಅಯ್ಯೋ ಕೆಲವು ತಿಂಗಳಿರುತ್ತೆ ಹೋಗುತ್ತೆ. ಗೊತ್ತಾಯ್ತೆ? ಇನ್ಯಾವುದೋ ಇದಕ್ಕಿಂತ ದೊಡ್ಡ ಮರ ಇದೆ, 150 ವರ್ಷ ಇರ್ತು ಹೋಗುತ್ತೆ. ಹಾಗೆ ಹಿಂದಕ್ಕೆ ಹೋಗ್ತಾ ಇರಿ. ಪ್ರಕೃತಿ ಇದೆ, ಅವ್ಯಾಕೃತ ಇದೆ, ಎರಡು ದಿವಸ ಇರುತ್ತೆ ಅದು. ಅಂದರೆ ಈ ಹಿರಣ್ಯಗರ್ಭ ಬದುಕಿರೋವರೆಗಿರುತ್ತೆ, ಆಮೇಲೆ ಅದು ಹೋಗುತ್ತೆ. ಆದ್ದರಿಂದ ಬ್ರಹ್ಮ ಒಂದನ್ನು ಬಿಟ್ಟು ಇನ್ನೆಲ್ಲವನ್ನೂ ಕಾಲ ದಾಟುತ್ತೆ. ಯಾಕೆಂದರೆ ಎಲ್ಲಕ್ಕೂ ಸೃಷ್ಟಿ ಸ್ಥಿತಿಲಯಗಳಿವೆ. ಆದರೆ ಈ ಆತ್ಮನಿಗಿಲ್ಲ. ಆದ್ದರಿಂದ ಇದನ್ನು ಮುಪ್ಪು ದಾಟೋದಿಲ್ಲ, ಸಾವು ದಾಟೋದಿಲ್ಲ, ಶೋಕ ದಾಟೋದಿಲ್ಲ, ಸುಕೃತ ಪುಣ್ಯ ಪಾಪ ದಾಟೋದಿಲ್ಲ. ಇನ್ನು ಎಲ್ಲ ಪಾಪಗಳು ಹತ್ತ ಸರಿಯವು, ಪುಣ್ಯ ಪಾಪ ಎಲ್ಲದನ್ನು ಆ ಕಡೆ ಈ ಕಡೆ ಹೊಟ್ಟೋಗುತ್ತೆ, ಹತ್ತಿರನೇ ಸೇರೋದಿಲ್ಲ. ಪುಣ್ಯ ಪಾಪ ಅನ್ನೋದು ಕಾಲದಲ್ಲಿ ಬರುತ್ತೆ ಹೋಗುತ್ತೆ. ಬ್ರಹ್ಮ ಆಗಿದೆಯಾ? ಕಾಲದಲ್ಲಿ ಬರುತ್ತೆ ಹೋಗುತ್ತಾ? ಆದ್ದರಿಂದ ಪಾಪ ಪುಣ್ಯಗಳ ಸಂಬಂಧವೇ ಇಲ್ಲ. ಆ ಬ್ರಹ್ಮಲೋಕ ಅಪೋತ ಪಾಪಮಲ್ಲವೇ? ಹೌದಾ? ಅದರಿಂದ ಯಾಕೆ ಹೇಳಿದ್ವು ಅಂದರೆ ಅದು ಕಾರಣ, ಇದೆಲ್ಲವೂ ಕಾರ್ಯ. ಹೌದಾ? ಕಾರ್ಯವು ಕಾರಣವನ್ನು ಅತಿಕ್ರಮಿಸೋದಿಲ್ಲ. ಗೊತ್ತಾಗ್ತಾ ಇದೆಯಾ? ಕಾರ್ಯವು ಕಾರಣವನ್ನು ಅತಿಕ್ರಮಿಸೋದಿಲ್ಲ. ಗೊತ್ತಾಯ್ತಾ? ಅದರಿಂದ ಕಾರ್ಯ ಅನ್ನೋದು ಗೊತ್ತಾಯ್ತಾ? ಕಾರ್ಯ ಅನ್ನೋದು ಇರೋದ್ರಿಂದಲೇ ಬ್ರಹ್ಮದ ಏಕತ್ವ ಇಲ್ಲ ಅಂತ ತಿಳ್ಕೊಬೇಡಿ.
ಅಯ್ಯೋ ಏನಪ್ಪ ಇಷ್ಟೊಂದಿದೆ, ಬ್ರಹ್ಮ ಒಂದೇ ಒಂದು ಅಂತಾರೆ. ಅದಿಲ್ವೇ ಇಲ್ಲ ಅನ್ಬಾರ್ದು. ಅದಿದೆ, ಈ ಕಾರ್ಯ ಇದ್ದರೂ ಇದೆ, ಇಲ್ಲದೆ ಹೋದರೂ ಇದೆ. ಈ ಕಾರ್ಯಕ್ಕೆ ಬ್ರಹ್ಮ ವಿರುದ್ಧವಲ್ಲ, ಈ ಕಾರ್ಯವನ್ನು ಮೀರಿದ್ದು. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸಾಧಾರಣವಾಗಿ ಮಾಡಿರೋ ತಪ್ಪೇನು ಅಂದರೆ, ಬ್ರಹ್ಮ ಒಂದೇ ಒಂದು ಇದೆಲ್ಲ ಇರೋದ್ರಿಂದ ಒಂದು ಇಲ್ಲ, ಇದು ಸುಮ್ಮನೆ ಅಲ್ಲ ಅಸತ್ತು ಅಂತ ಬಿಟ್ಟು ಹೊರತು ಈ ಒಂದನ್ನು ಸಿದ್ಧಿಸೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಹಾಗಲ್ಲ. ಈ ಕಾರ್ಯ ಇದ್ದರೂ ಇದೆ, ಇಲ್ಲದೆ ಹೋದರೂ ಇದೆ. ಆದ್ದರಿಂದ ಈ ಬ್ರಹ್ಮ ಅನ್ನೋದು ಕಾರ್ಯವನ್ನು ಮೀರಿದ್ದೇವಿನ ಕಾರ್ಯಕ್ಕೆ ವಿರುದ್ಧವಲ್ಲ. ಗೊತ್ತಾಯ್ತಾ? ಅಹೋರಾತ್ರ ಅಂತದ್ದೆಲ್ಲವೂ ಸದ್ಬ್ರಹ್ಮದ ಕಾರ್ಯವು. ಒಂದು ಮತ್ತೊಂದನಲ್ಲವೇ ಸೇರುವುದು ಅಥವಾ ಅತಿಕ್ರಮಿಸುವುದು, ಇವನ್ನು ಮಾಡಿತು. ತಾನೇ ತನ್ನನ್ನು ಸೇರಲಾರದು. ಗಡಿಗೆ ಮಣ್ಣನ್ನು ಸೇರುವುದಾಗಲಿ ಮೀರುವುದಾಗಲಿ ಇಲ್ಲವೋ ಅಷ್ಟೇ. ಗೊತ್ತಾಯ್ತಾ? ಅದರಿಂದ ಬ್ರಹ್ಮಪ್ರಾಪ್ತಿಯಿಂದ ಆಗುವ ಫಲವೇನು ಅಂದರೆ, ಆದ್ದರಿಂದಲೇ ಈ ಸೇತುವನ್ನು ತರಣ ಮಾಡಿದರೆ ಸೇತಾನೆ, ನಾನು ಇದನ್ನು ತರಣ ಮಾಡಿದರೆ ಕುರುಡನಾಗಿದ್ದವನು ಕುರುಡನ ಅಲ್ಲದವನಾಗುವನು. ಅನಂದೋ ಭವತಿ ವಿಂಧ ಅನಂದೋ ಭವತಿ ವಿದ್ಧ ಸನ್ನ ವಿದ್ಧೋ ಭವತಿ ಉಪತಾಪಿ ಸನ್ ಅನುಪತಾಪಿ ಭವತಿ. ತಸ್ಮಾದ್ವೈತಂ ಸೇತುಂ ತೀರ್ಥಾಪಿ ನಕ್ತಂ ಆಹಾರಮೇವಾಭಿ ನಿಷ್ಪದ್ಯತೆ ಸಕರ್ದ್ವಿಭಾತೋ ಹ್ಯೇವೇಶ ಬ್ರಹ್ಮಲೋಕ. ಕುರುಡನಾಗಿದ್ದವನು ಕುರುಡನಲ್ಲದವನಾಗುವನು, ಹೊಡೆಯಲ್ಪಟ್ಟವನು ಹೊಡೆಯಲ್ಪಡದವನಾಗುವನು, ಉಪತಾಪಿಯಾಗಿದ್ದವನು ಅನುಪತಾಪಿಯಾಗುವನು. ಆದ್ದರಿಂದಲೇ ಈ ಸೇತುವನ್ನು ತರಣ ಮಾಡಿದರೆ ರಾತ್ರಿಯೂ ಹಗಲೇ ಆಗಿಬಿಡುತ್ತದೆ. ಮಂತ್ರಗಳಿದೆಲ್ಲ. ಪಾಪದ ಕಾರ್ಯವಾದ ಕುರುಡು ಮುಂತಾದದ್ದು ಶರೀರವಿದ್ದವನಿಗಾದೀತಲ್ಲವೇ? ಶರೀರ ಸಂಬಂಧ ಬಿಟ್ಟಿರೋನಿಗೆ ಏನಿದೆ ಕುರುಡುತನ. ಆದ್ದರಿಂದಲೇ ಈ ಆತ್ಮನೆಂಬ ಸೇತುವನ್ನು ತರಣ ಮಾಡಿದರೆ ಸೇರಿದರೆ ಇವನು ದಾಟೋದಕ್ಕಾಗೋಲ್ಲ. ಈ ಆತ್ಮನ ಸೇರಿದರೆ ದೇಹವುಳ್ಳವನಾಗಿದ್ದಾಗ ಹಿಂದೆ ಕುರುಡನಾಗಿದ್ದರೂ ಈಗ ಕುರುಡನಲ್ಲದೇ ಇರುತ್ತಾನೆ. ಮತ್ತು ದೇಹವಿದ್ದಾಗ ಹೊಡೆಯಲ್ಪಟ್ಟವನಾಗಿದ್ದರೂ ಅವನ ದೇಹವು ತೊಲಗಲು ಸೇತುವನ್ನು ಸೇರಿದರೆ ಹೊಡೆಯಲ್ಪಡದವನಾಗುವನು. ಉಪತಾಪಿ ರೋಗಿಯಾಗಿ ನಲುತ್ತಾ ಇದ್ದರೆ ಇವಾಗ ಅನುಪತಾಪಿ, ರೋಗಿ ಅಲ್ಲ. ಆದ್ದರಿಂದಲೇ ಈ ಸೇತುವನ್ನು ನಾನು ಸೇರಿದರೆ ಕತ್ತಲೆ ರೂಪದ ರಾತ್ರಿಯೂ ಕೂಡ ಎಲ್ಲವೂ ಹಗಲೇ ಆಗಿಬಿಡುತ್ತದೆ. ನೋಡಿ ಎಷ್ಟು ಆ ಶಂಕರ ಭಾಷ್ಯ ಅಂದರೆ ನನಗದೇನೋ ಎಷ್ಟು ಸಲ ಹೇಳಿದ್ರು ನನಗೆ ತೃಪ್ತಿನೇ ಇಲ್ಲ. ಹೇಗೆ ಹೇಳಿದ್ರು ನೋಡಿ, ಯುಷ್ಮದ್ ಅಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷೀಣೋ ತಮ ಪ್ರಕಾಶವದ್ ವಿರುದ್ಧ ಸ್ವಭಾವಯೋ. ಈ ತಮಸ್ಸು ಅದು ಪ್ರಕಾಶ ಸ್ಪಷ್ಟವಾಗಿದೆ. ಇಲ್ಲಿ ಮಂತ್ರವೇ ಇದೆ. ಏನಪ್ಪ ಅಂದರೆ, ಕತ್ತಲೆ ರೂಪದ ರಾತ್ರಿ ಕೂಡ ಹಗಲಾಗ್ಬಿಡುತ್ತೆ. ಚೈತನ್ಯ ಆತ್ಮ ಜ್ಯೋತಿ ಸ್ವರೂಪ ಹಗಲಂತೆ ಯಾವಾಗಲೂ ಇದ್ದು ಬಿಡುತ್ತದೆ. ಎಂದೆಂದಿಗೂ ಹೊಳಿತಾ ಇದೆ ಇದು. ಮುಂದೆ ಹೇಳ್ತಾರೆ ನೋಡಿಪ್ಪ, ಇದು ಬ್ರಹ್ಮಚಾರಿಗಳು ಮಾತ್ರವೇ ಈ ಫಲ, ಎಲ್ರಿಗೂ ಸಿಗೋದಿಲ್ಲ. ಇಲ್ಲಿ ಯಾರು ಈ ಬ್ರಹ್ಮಲೋಕವನ್ನು ಬ್ರಹ್ಮಚರ್ಯದಿಂದ ಅರಿತುಕೊಳ್ಳುವರೋ ಅವರಿಗೆ ಈ ಬ್ರಹ್ಮಲೋಕವು, ಅವರಿಗೆ ಸರ್ವಲೋಕದ ಕಾಮಚಾರ. ಬ್ರಹ್ಮಚರ್ಯದಿಂದ ಅಂದರೆ ಸ್ತ್ರೀ ವಿಷಯದ ತೃಷ್ಣೆಯನ್ನು ಬಿಡುವುದರಿಂದ ಶಾಸ್ತ್ರಾಚಾರ ಉಪದೇಶಕ್ಕೆ ಅನುಗುಣವಾಗಿ ಯಾರು ಅರಿತುಕೊಳ್ಳುವರೋ
ಆ ಬ್ರಹ್ಮಚಾರಿ ಸಾಧನ ಬ್ರಹ್ಮಭಾಸ್ಕರಿಗೆ ಈ ಬ್ರಹ್ಮಲೋಕ ದೊರೆಯುತ್ತದೆ, ಮಿಕ್ಕವರಿಗೆ ದೊರಕುವುದಿಲ್ಲ. ಆದ್ದರಿಂದ ಬ್ರಹ್ಮಚರ್ಯವನ್ನು ಹೊಗಳ್ತಾರೆ. ಏನು ಗೊತ್ತೇನೋ, ನೀವು ಯಾವುದನ್ನು ಯಜ್ಞವೆನ್ನುವರೋ ಅದು ಬ್ರಹ್ಮಚರ್ಯವೇ. ಬ್ರಹ್ಮಚರ್ಯದಿಂದಲೇ ಅಲ್ವೇ ಯಾವನು ಜ್ಞಾತರೋ ಅವನು ಅದನ್ನು ಪಡೆದುಕೊಳ್ಳುತ್ತಾನೆ. ಆಗ ಯಜ್ಞ ಮಾಡೋನು ಗೊತ್ತಾಯ್ತಾರೆ, ಬ್ರಹ್ಮಚರ್ಯವಿದ್ದರೆ ಅವನು ಯಜ್ಞ ಮಾಡೋಕ್ಕೆ ಹೋಗ್ತಾನೆ, ಇಲ್ಲೇ ಇಲ್ಲ ಮಾಡೋಕ್ಕಾಗಲ್ಲ ಈ ಯಜ್ಞಗಳು. ಇನ್ನು ಯಾವುದನ್ನು ಇಷ್ಟವನ್ನವರೋ ಅದು ಬ್ರಹ್ಮಚರ್ಯವೇ. ಬ್ರಹ್ಮಚರ್ಯದಲ್ಲೇ ಇಷ್ಟೆಯನ್ನು ಮಾಡಿ ಅಲ್ಲವೇ ಆತ್ಮನ ಪಡೆದುಕೊಳ್ಳುತ್ತಾನೆ. ನೋಡಿ, ಯಾವುದನ್ನು ಯಜ್ಞವೆಂದು ಲೋಕದಲ್ಲಿ ಹೇಳುವರೋ ಅದು ಬ್ರಹ್ಮಚರ್ಯವೇ. ಯಜ್ಞದ ಫಲವು ಯಾವುದೋ ಅದನ್ನು ಬ್ರಹ್ಮಚರ್ಯವುಳ್ಳವನು ಪಡೆದುಕೊಳ್ಳುತ್ತಾನೆ. ಈ ಯಜ್ಞದ ಫಲವನ್ನು ಬ್ರಹ್ಮಚರ್ಯದಲ್ಲಿರೋನು ಪಡ್ಕೊಂಡ್ಬಿಡ್ತಾನೆ. ಗೊತ್ತಾಯ್ತಾ? ಯಾಕಂದರೆ ಬ್ರಹ್ಮಚರ್ಯದಲ್ಲಿ ಇದ್ದು ತಾನೇ ಈ ಥರ ದೊಡ್ಡ ದೊಡ್ಡ ಉಪಾಸನೆ ಮಾಡೋದು. ಈ ದೊಡ್ಡ ಉಪಾಸನೆಗೆ ಮುಂಚೆ ಹೋಲಿಕೆ ಮಾಡಿದ್ರೆ ಯಜ್ಞಗಳಿಂದ ಏನು ಸಿಗುತ್ತೆ? ಏನು ಸಿಗೋಲ್ಲ ಅಲ್ವೇ? ಅಲ್ಲಿಗೇನು ಅಂದರೆ ಯಜ್ಞದ ಫಲ ಎಂದೋ ಈ ಉಪಾಸನೆ ಅಡಗಿದೆ. ಎಲ್ಲ ಯಜ್ಞದ ಫಲಗಳು ಈ ಉಪಾಸನೆ ಅಡಗಿದೆ. ಆದ್ದರಿಂದ ಯಜ್ಞವು ಬ್ರಹ್ಮಚರ್ಯವೇ. ಬ್ರಹ್ಮಚರ್ಯ ಯಜ್ಞ ಎಂಬುದು ಹೇಗೆ? ಬ್ರಹ್ಮಚರ್ಯದಲ್ಲೇ ಅಲ್ವೇ ಯಾವನು ಜ್ಞಾತರವಾಗಿರುವ ಒಂದು ಯಜ್ಞಕ್ಕೂ ಪರಂಪರೆಯಿಂದ ಫಲಭೂತವಾಗಿರೋ ಆ ಬ್ರಹ್ಮಲೋಕವನ್ನು ಪಡೆದುಕೊಳ್ಳುತ್ತಾನೆ. ಯಜ್ಞ ಮಾಡಿ 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 ಆಮೇಲೆ ಮಾಡಿ ಕೊನೆ ತಾನೆ ಬ್ರಹ್ಮಚರ್ಯದಲ್ಲಿ ಇದ್ದಲ್ಲಿ ಹೋಗ್ತಾನವನು. ಆದ್ದರಿಂದ ಇನ್ನು ಯಾವುದನ್ನು ಇಷ್ಟವೆಂದು ಕರೆಯುವರು ನೋಡಿ, ಇಷ್ಟಾಪೂರ್ತ ಅಂತಾರಲ್ಲ. ಇಷ್ಟ ಅಂದ್ರೆ ಏನಪ್ಪ ಅಂದರೆ ತನಗೋಸ್ಕರ ಮಾಡ್ಕೊಳ್ಳೋದು. ಅಂದರೆ ತನಗೋಸ್ಕರ ಅಂದರೆ ತನ್ನ ಫಲಕ್ಕೋಸ್ಕರ ಮಾಡ್ಕೊಳ್ತಾನೆ. ಪೂರ್ತ ಅಂದರೆ ಬೇರೆಯವ್ರಿಗೂ ಅದರಿಂದ ಫಲ ಸಿಗುತ್ತೆ, ಅದರ ಮೂಲಕ ಇವನು ಪಡ್ಕೋತಾನೆ. ಹಾಗೆ ನೋಡಿ, ಕೆರೆ ಕಟ್ಟಿಸ್ತಾರೆ, ಬಾವಿಗಳು ತೋಡಿಸ್ತಾರೆ, ಸಾಲ್ಮರ ನಡೆಸ್ತಾರೆ, ಇವೆಲ್ಲ ಪೂರ್ತಕ್ಕೆ ಸೇರಿದ್ದು. ಇದರಿಂದ ಬೇರೆಯವ್ರಿಗೂ ಉಪಯೋಗ, ಆಮೇಲೆ ಪರಂಪರೆಯಿಂದ ನಮಗೂ ಉಪಯೋಗ. ಗೊತ್ತಾಯ್ತಾ? ಇಷ್ಟಾಪೂರ್ತ ಅಂತ ನನಗಿವಾಗಲೂ ಬಹಳ ಹಳೆಯ ಕಾಲದ ನೆನಪು ಬರುತ್ತೆ. ಒಬ್ಬ ಯಾವನೋ ಕುಗ್ರಾಮ, ನಾ ಹೇಳ್ತಾ ಇರೋದು 60 ವರ್ಷಗಳ ಕೆಳಗೆ, ಕುಗ್ರಾಮ. ಅಲ್ಲಿ ಒಂದು ಕಲ್ಲಿಂದು ಕಂಬ ನೆಟ್ಟಿದ್ದಾನೆ, ಒಂದು ಸುಮಾರು 4-5 ಅಡಿದು. ಅದು ಕಾಸು ಕೂಡಾಕಿ ಇಟ್ಟಿದ್ದಾನೆ. ಏನೇ ಅಲ್ಲಿ ಕಟ್ಟಿದ್ಯಾ ಅಂದರೆ, ಅದು ಸ್ವಾಮಿ ಯಾರಾದರೂ ಪಾಪ ಭಾರ ಹೊತ್ಕೊಂಡ್ಬರ್ತಾರೆ, ಒಂದು ಸ್ವಲ್ಪ ಹೊತ್ತು ಮಡಿಕೊತಾರೆ. ಅಲ್ಲಿ ದನಗಳು ಬರ್ತವೆ, ಮೈಯೆಲ್ಲ ಉಜ್ಕೊಳ್ತವೆ, ಅಷ್ಟೇ. ನಮ್ಮ ಕೈಯಲ್ಲಿ ಇನ್ನೇನು ಮಾಡೋಕ್ಕಾಯ್ತದೆ ಸ್ವಾಮಿ, ಇಷ್ಟು ತಾನೇ ಮಾಡೋಕ್ಕಾಗೋದು. ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಎಷ್ಟು ಚೆನ್ನಾಗಿದೆ ಅಲ್ಲ ಕಲ್ಪನೆ, ಗೊತ್ತಾಯ್ತಲ್ಲ? ಆದ್ದರಿಂದ ಇದು ಇಷ್ಟಾಪೂರ್ತ ಅಂತಲ್ಲ. ಇನ್ನು ಸತ್ರಾಯಣ, ಅದು ಬ್ರಹ್ಮಚರ್ಯವೇ. ಸತ್ರಾಯಣ ಅಂದರೆ ಅನೇಕ ಯಜಮಾನರು ಮಾಡ್ಕೊಂಡು ಸೇರ್ಕೊಂಡು ಮಾಡ್ತಕ್ಕಂಥ ಯಜ್ಞಗಳು, ಗೊತ್ತಾಯ್ತಾ? ಅಷ್ಟೇ ಅಲ್ಲ, ಅನಾಶಕಾಯ, ಉಪವಾಸ ಇತ್ಯಾದಿಗಳು. ಹೀಗೆ ಇನ್ನೊಂದು ಸ್ವಲ್ಪ ಆಮೇಲೆ ಬರೋ ಚರ್ಚೆ ಇದೆ, ಭಾಳ ಸುಂದರವಾಗಿರೋ ಚರ್ಚೆ. ಎಲ್ಲಿ ನಿಲ್ಲಿಸ್ಕೊಳ್ತೀವಿ ಹೇಳಿ? ಶ್ರುತಿ ಸ್ಮೃತಿ ಪುರಾಣ